ಹಾಯ್ ಫ್ರೆಂಡ್ಸ್ ತಂಗಟಿಂಗ್ ಸೂಕ್ತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಫೋಟೋ ಎಡಿಟಿಂಗ್ ತಿಳ್ಕೊಳ್ಳೋಣ ತಮ್ಮೆಲ್ಲ ನೋಡ್ಕೊಂಡ್ರೆ ಫ್ರೆಂಡ್ಸ್ ಅದು ಯಾವ ಥರ ಯೂಸ್ ಆಕೈತೆ ಅಂದರೆ ನಾವು ಬರ್ಡೇಗೆ ಯೂಸ್ ಮಾಡ್ಬೋದು ಆ ಫೋಟೋ ಎಡಿಟಿಂಗು ಬಿಟ್ಟರೆ ನಾವು ಎಲ್ಲರ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಲಿಕ್ಕೆ ನಮಗೆ ಅದಕ್ಕೂ ಯೂಸ್ ಮಾಡ್ಬೋದು ಇದು ಫೋಟೋ ಎಡಿಟಿಂಗು ಎಲ್ಲದಕ್ಕೂ ಯೂಸ್ ಆಗುತ್ತಾರೆ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫುಲ್ ಸಿಂಪಲ್ ಐತಿ ಎಲ್ಲ ಪಿಕ್ಸರ್ದಲ್ಲಿ ಎಡಿಟ್ ಆಕೈತಿ ಬಟ್ ಯಾವ ರೀತಿ ನಾವು ಒಂದೊಂದ್ಸಲಿ ಫೋಟೋಗಳು ಚೆನ್ನಾಗಿ ಕಟ್ ಆಗೋದಿಲ್ಲ ಅವ್ನು ಯಾವ ರೀತಿ ಕಟ್ ಮಾಡಿಸ್ಬೇಕು ಅಂದರೆ ಎಲ್ಲ ನಾವು ಆನ್ಲೈನಲ್ಲಿ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾವು ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಬೇಕು ಅದಕ್ಕೆ ಮಾಡ್ಕೊಂಡು ನಾನು ಡೆಮೋ ತೋರಿಸ್ತೀನಿ ನೋಡ್ಕೊ ಫ್ರೆಂಡ್ಸ್ ಫುಲ್ ಎಚ್ ಡಿ ಕ್ವಾಲಿಟಿಯಲ್ಲಿ ಯಾವುದೇ ಥರ ಅಂತ ಪ್ರಾಬ್ಲಮ್ ಇಲ್ಲ ಅದು ಫೋಟೋ ಯಾರು ಎಚ್ ಡಿ ಐತೆ ಅಷ್ಟು ಯಾವುದೇ ಥರ ಅಂತ ಫೋಟೋ ತೊಳೆದಿಲ್ಲ ಗುರು ಅದು ಎಚ್ ಡಿ ಬರುತ್ತೆ ಅಟ್ ಎಚ್ ಡಿ ಕಟ್ ಆಕೈತೆ ಅಟ್ ಎಚ್ ಡಿ ಬರ್ತೈತೆ ಫ್ರೆಂಡ್ಸ್ ಯಾವುದೇ ಥರ ಅಂತ ಏನು ಬ್ಲರ್ ಆಗುವಂಥ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಫುಲ್ ಸಿಂಪಲ್ ಆಗಿ ಎಡಿಟ್ ಐತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವ ರೀತಿ ಐತಿ ಇವನ್ನೆಲ್ಲ ಸ್ಟಿಕರ್ಸ್ಗಳು ಯಾವ ರೀತಿ ಹಾಕೊಳ್ಬೇಕು ಅನ್ನೋದನ್ನ ನೀಟಾಗಿ ಎಲ್ಲ ತೀಸ್ಕೊಡ್ತೀನಿ ಗೊತ್ತೈತೆ ಫ್ರೆಂಡ್ಸ್ ಈಗ ಬರ್ಕೊಳ್ಬೇಕು ಹೇಗೆ ನಾವು ಗೆರೆ ಹಾಕೊಳ್ಬೇಕು ಹೇಗೆ ಎಲ್ಲ ನಾನೆಲ್ಲ ನೀಟಾಗಿ ತೀಸ್ಕೊಡ್ತೀನಿ ಬಟ್ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೊಂಡು ನಾವೆಲ್ಲ ಎಡಿಟಿಂಗ್ ಮಾಡೋದೆಲ್ಲ ನೀಟಾಗಿ ತೀಸ್ಕೊಡ್ತೀನಿ ಆಯ್ತಾ ಈ ಥರ ಇರ್ತದೆ ಫ್ರೆಂಡ್ಸ್ ನಾನು ಅದು ಹಿಂದಿಟ್ಟಿದ್ದು ಈ ಥರ ಐತಿ ಆನಂತರ ಬ್ಯಾಕ್ಗ್ರೌಂಡ್ ಈ ರೀತಿ ಬಿಳಿದೊಂದು ಬ್ಯಾಕ್ಗ್ರೌಂಡ್ ಐತಿ ಅದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಬೇಕು ನಾನು ನೀಟಾಗಿ ತೀಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆಯ್ತು ಫ್ರೆಂಡ್ಸ್ ಪಿಕ್ಸಾರ್ಟ್ ಅಂತ ಅಪ್ಲಿಕೇಶನ್ ನೋಡಿ ಸೆಂಟರ್ ಆಯ್ತು ನೋಡ್ಕೊಳ್ತೀನಿ ಪಿ ಏನದು ಗುಲಾಬಿ ಕಲರು ಎತ್ತರ ಕಲರು ಆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ಕ್ಲಿಕ್ ಆದ ನಂತರ ಈ ರೀತಿ ಓಪನ್ ಆಕೈತೆ ಫ್ರೆಂಡ್ಸ್ ಎಲ್ಲನೂ ಈ ರೀತಿ ಓಪನ್ ಹಾಕೋಣ ಎಡಿಟ್ ಫೋಟೋ ಐತೆ ಫಸ್ಟ್ನೇದು ಏನೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಿಕ್ ಆಯ್ತಲ್ಲ ಕ್ಲಿಕ್ ಆದ್ರೆ ನಾನು ಒಂದು ಬಿಳಿ ಕಲರ್ ಒಂದು ಬ್ಯಾಕ್ಗ್ರೌಂಡ್ ಒಂದು ಕೊಟ್ಟಿರ್ತೀನಿ ಎಲ್ಲಿದಾವ ಇರ್ತಾವೆ ಫ್ರೆಂಡ್ಸು ನೀವು ನೋಡುವಂಥ ವಿಡಿಯೋ ಕೆಳಗಡೆ ಲಾಸ್ಟಿಗೆ ಆಲ್ ಮೆಟಲ್ ಸತ್ತೆ ಲಿಂಕ್ ಒಳಗೆ ಹೋದರೆ ನಮಗೆಲ್ಲ ನಾನು ಏನು ಅದಕ್ಕೆ ಯೂಸ್ ಮಾಡಿದಂಥ ಏನು ಪಿ ಎನ್ ಜಿಗಳೆಲ್ಲ ಹಿಡ್ಕೊಂಡು ನಾನು ಎಲ್ಲ ಕೊಟ್ಟಿರ್ತೀನಿ ಬಟ್ ನಾನು ಕೊಟ್ಟಿರ್ತೀನಿ ನಿಮಗೆ ಇಷ್ಟ ಆದಂಥ ಮತ್ತು ನೀವು ಇಲ್ಲಿ ಹಾಕೊಳ್ಬೋದು ಆನ್ಲೈನ್ದಲ್ಲಿ ಸ್ಟಿಕರ್ಸ್ ಒಳಗೆ ಅದನ್ನು ತೀಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಮಾಡ್ಕೊಂಡು ಫ್ರೆಂಡ್ಸ್ ನಿಮಗೆ ಫುಲ್ ಯೂಸ್ ಆಗೋದು ಒಂದು ಟ್ರಿಕ್ಸ್ ಇದ್ರೊಳಗೆ ಅದನ್ನ ನೆಕ್ಸ್ಟ್ ವಿಡಿಯೋದಾಗ ತೀಸ್ಕೊಡ್ತೀನಿ ಫ್ರೆಂಡ್ಸ್ ಫಾರ್ ನೆಕ್ಸ್ಟ್ ವಿಡಿಯೋದಾಗ ತೀಸ್ಕೊಡ್ತೀನಿ ಈ ಸದ್ಯದಾಗ ಇದು ಮುಗಿದ ನಂತರ ಐಪ್ಲರ್ ಒಂದು ವಿಡಿಯೋ ಹಾಕೊಂಡು ಆನಂತರ ಮತ್ತೆ ನೆಕ್ಸ್ಟ್ ತೀಸ್ಕೊಡ್ತೀನಿ ಇದ್ರು ಇನ್ನು ಈಗ ಮಾಡ್ಕೊಂಡು ಒಂದು ಬ್ಲೂ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಗ್ರೋತ್ ಹೇಳ್ಕಾತಿರ್ತೀವಿ ಫ್ರೆಂಡ್ಸ್ ನೀವು ಅಲ್ಲೆಲ್ಲಿ ತೊಗೊಂಡ್ರೆ ಒಟ್ಟು ಲಿಂಕ್ ಮಿಂಕ್ ತೊಗೊಂಡ್ರೆ ಚೆನ್ನಾಗಿ ವರ್ಕ್ ಮಾಡ್ತೈತಿಲ್ಲ ಅದು ವರ್ಕ್ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಕೊನೆಯವರು ವೀಡಿಯೋಸನ್ನು ನೋಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ಸಿಗುತ್ತೆ ಫ್ರೆಂಡ್ಸ್ ಆಯ್ತಲ್ಲ ಹೀಗೆ ಮಾಡ್ಕೊಂಡು ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಬ್ಲೂ ಕಲರ್ ಸೆಲೆಕ್ಟ್ ಆದ ನಂತರ ನಾವು ಏನು ಮಾಡ್ಕೋಬೇಕು ಇನ್ನು ನಮ್ಮ ಫೋಟೋಗಳು ಸೆಲೆಕ್ಟ್ ಮಾಡ್ಕೋಬೇಕೈತಿ ಯಾವ ರೀತಿ ತೊಗೋಬೇಕಂದ್ರೆ ಈ ತಳಗಡೆ ಎಫೆಕ್ಟ್ಗಳು ಏನಲ್ಲ ಫ್ರೆಂಡ್ಸ್ ಇದು ನೋಡ್ಕೊಳ್ಳಿ ಈ ತಳಗಿನ ಎಫೆಕ್ಟ್ಗಳು ಏನು ಸರ್ಚ್ ಆಡುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇವನ್ನೆಲ್ಲನೂ ಸರ್ಚ್ ಆಡುವಂಥವು ಅಂದ್ರೆ ಇಲ್ಲಿ ಸೆಂಟರ್ ನಾನು ತೋರ್ಸಾತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಫೋಟೋ ಐತೆ ನೋಡಿ ಸೆಂಟರ್ ತೋರ್ಸಾತೀನಿ ಮಾರ್ಕ್ ಹಾಕೊಂಡು ನೋಡ್ಕೊಳ್ಳಿ ಚೌಕ್ ಕಲರ್ ಅದ್ರ ಮ್ಯಾಗ ತರ ನೋಡ್ಕೊಳ್ಳಿ ಆ ಯಾರು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಮ್ಮ ಪೇಜ್ ಅನ್ನಕೈತಿ ಎರಗಡೆ ಸರ್ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ಗುಂಡ್ಲೆ ಆಪ್ಷನ್ ಬಾಜುಕ REC ಐತೆ ಇಂಟರ್ ಐತೆ ಜಸ್ಟ್ ಇಂಗ್ಲೀಷ್ ಅಕ್ಷರದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮಗೆ ಈ ರೀತಿ ಪೇಜ್ ಬಂದು ಫ್ರೆಂಡ್ಸ್ ಎಷ್ಟು ನಮ್ಮ ಸ್ಟೋರೇಜ್ದಾಗ ಎಷ್ಟು ಫೈಲ್ ತಗೊಂತೆ ಎಷ್ಟು ಫೋಟೋ ಅಂತೆ ಎಲ್ಲ ನಮ್ಮ ತೋರಿಸ್ತೈತಿ ತೋರಿ ಸರ ಇದ್ರೊಳಗೆ ನಾವು ಏನು ಮಾಡ್ಕೊಳ್ಬೇಕಂದ್ರೆ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಇದ್ರೊಳಗೆ ಏನು ಮಾಡ್ಕೊಳ್ಬೇಕಂದ್ರೆ ಲಾಸ್ಟಿಗೆ ನಮಗೆ ಯಾವ ಫೈಲ್ ತಂದಂತೆ ಹೋಗಿ ತೊಗೋಬೇಕಂದ್ರೆ ಲಾಸ್ಟ್ ನಂತರ ನಾನು ಸ್ನ್ಯಾಪ್ಸೀಡು ಏನೈತೆ ಫ್ರೆಂಡ್ಸ್ ಅದ್ರೊಳಗೆ ಅವನ ಒಂದು ಫಸ್ಟ್ ಫೈಲ್ ಮೇಲೆ ಸೆಲೆಕ್ಟ್ ಮಾಡೀನಿ ಇದೊಂದು ಫೋಟೋ ತೊಗೋತೀನಿ ಇದ್ರೊಳಗೆ ಫೋಟೋ ತೊಗೊಂಡು ಕಟ್ ಮಾಡೋದು ಎಷ್ಟು ಡಿಫ್ರೆಂಟ್ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತೋರಿಸ್ತೀನಿ ಎಲ್ಲನೂ ಆನಂತರ ಇದೊಂದು ಫೋಟೋ ತೊಗೋತೀನಿ ಫೋಟೋ ತೊಗೊಂಡು ಆನಂತರ ಬಲಗಡೆ ಸೈಡ್ ರೈಟ್ ಮಾರ್ಕು ನಮಗೆ ಅಲ್ಲಿ ಇದನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಬಲಗಡೆ ಸೈಡ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದ್ರೆ ನಮಗೆ ಇನ್ನೂ ಒಂದು ಫೋಟೋ ಬೇಕಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕು ಎರಗಡೆ ಸೈಡ್ ತಾರೆ ಮೇಲ್ಗಡೆ ಕುಂಡ್ಲೆ ಆಪ್ಷನ್ ಬಾಜುಕ ಇಂಗ್ಲೀಷ್ ಅಕ್ಷರದಲ್ಲ ತಾರೆ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಳ್ಳೆ ವಾಪಸ್ಸು ನಾವು ಏನು ಮಾಡ್ಕೊಳ್ಬೇಕು ಇಲ್ಲಿ ತೊಗೊಂಡಂಥ ಪೇಜ್ಗಳು ತೊಗೊಂಡಂಥ ಇಮೇಜಿಂಗ್ ಅದಲ್ಲ ಅದ್ರೊಳಗೆ ಹೋಗಿ ಇದೊಂದು ಬ್ಲ್ಯಾಕ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಲಗಡೆ ಸೈಡ್ ಚಾರ್ಜಿಂಗ್ ಬಾಕ್ಸ್ ತಗಡೆ ADD ಐತೆ ನೀಲಿ ಕಲರ್ ಅಕ್ಷರದ ನೋಡ್ಕೊಳ್ಳಿ 3 ಐತೆ ಕೌನ್ಷನಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆಟೋಮೆಟಿಕ್ ಬಂದು ಇಲ್ಲಿ ಸೆಲೆಕ್ಟ್ ಆದವು ಫ್ರೆಂಡ್ಸ್ ಸೆಲೆಕ್ಟ್ ಆಗೋದನ್ನ ತಗೊಂಡು ಇಲ್ಲಿ ಇಟ್ಕೊಳ್ಳಿ ಇದನ್ನು ಏನು ಮಾಡ್ಕೋಬೇಕು ಇದು ಈ ಫೋಟೋ ಹಿಂದ್ಗಡೆ ಹೋಗ್ಬೇಕಲ್ಲ ಅದನ್ನ ಹೇಗೆ ಹೋಗಿಸೋದು ಅಂದ್ರೆ ಫ್ರೆಂಡ್ಸ್ ತಾರೆ ಮೇಲ್ಗಡೆ ನೋಡ್ಕೊಳ್ಳಿ ಸೆಂಟ್ರು ತಾರೆ ಮೇಲ್ಗಡೆ ಸೆಂಟರ್ ಆಪ್ಷನ್ ಒಳಗೆ ಎರಡು ಅದಾವೆ ಅದ್ರೊಳಗೆ ನಾವು ಒಂದನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಳ್ಕಿಸೋದು ಬರ್ತೈತಿ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಾಕ್ಸ್ ಒಳಗೆ ಅದ್ರೊಳಗೆ ಮತ್ತೆ 3 ಆಪ್ಷನ್ಸ್ ಬರ್ತಾವೆ ಅದ್ರೊಳಗೆ ಮೂವ್ ಡೌನ್ ಐತೆ ಒಂದು ನಡುವಿನ ಸೆಂಟ್ರ್ ಏರ್ ಮಾರ್ಕ್ ಕೆಳಗೆ ತೆಗೆದು ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ ಆಟೋಮೆಟಿಕ್ ಫೋಟೋ ಹಿಂದ್ಗಡೆ ಹೋಯ್ತು ಫ್ರೆಂಡ್ಸ್ ಫೋಟೋ ಹಿಂದ್ಗಡೆ ಹೋಯ್ತು ಈ ರೀತಿ ನಾವು ದೊಡ್ಡದಾಕೈತಿ ಫ್ರೆಂಡ್ಸ್ ಇದನ್ನ ಏನು ಮಾಡ್ಕೋಬೇಕು ಇದನ್ನು 4 ಕಡೆ ಒಂದು ಟಿಕ್ ಮಾರ್ಕ್ ಅದ ನೋಡ್ಕೊಳ್ಳಿ ಈ ಫೋಟೋ ಕಡೆ ಅದನ್ನು ಏನು ಮಾಡ್ಕೊಳ್ಳಿ ತಿಳ್ಕೊಂಡು ಈ ರೀತಿ ನಮ್ಗೆ ಎಷ್ಟು ಬೇಕಾದ್ರೆ ಸಾನ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ಇಟ್ಕೋಬೋದು ಫ್ರೆಂಡ್ಸ್ ಗೊತ್ತಾಯಿಲ್ಲ ನಮ್ಗೆ ಎಷ್ಟು ಬೇಕಾದ್ರೆ ಸಣ್ಣದು ದೊಡ್ಡದು ಮಾಡ್ಕೋಬೋದು ಹಿಂಗೆ ಇಟ್ಟರೆ ಹಿಂಗೆ ಹಿಗ್ತೈತಿ ಹಿಂಗಾರ ಇಟ್ಟು ಹಾಕೈತೆ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ನಾನೆಲ್ಲ ಕೊನೆಯವರು ತೀಸ್ಕೊಡ್ತೀನಿ ಈ ರೀತಿ ಎಲ್ಲ ನಾವು ಲೋಕಲ್ದಲ್ಲಿ ತೀಸ್ಕೊಡ್ತೀನಿ ಕೊನೆಯವರು ನೋಡ್ಕೊಳ್ಳಿ ಇದಾಯಿತು ಇಷ್ಟು ಪಟ್ಟಿ ಆಯಿತು ಪಟ್ಟಿ ಆದ್ರೆ ನಮ್ಗೆ ಏನು ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಏನು ಮಾಡ್ಕೊಳ್ಳೋಣ ಸಣ್ಣ ಮಾಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಹೈತ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡೋಣ ಹೈತ್ ಮಾಡ್ಕೊಂಡು ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ ಅಷ್ಟು ಇಟ್ಕೊಳ್ಳೋಣ ಇಟ್ಕೊಂಡು ಈ ಫೋಟೋ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಡಿಫ್ರೆಂಟ್ ಆಗೈತಿ ಇದು ಫೋಟೋ ಫುಲ್ HD ಐತಿ ನಾವು ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವುದೇ ಥರ ಅಂತ ಹೊಡೆಯತ್ತಿಲ್ಲ HD ಐತಿ ಫುಲ್ HD ಐತಿ ಇಷ್ಟು ಜೂಮ್ ಮಾಡಿ ಇಟ್ಕೊಂತೀನಿ ಅದ್ರ ಬಟ್ ನೋಡ್ಕೊಳ್ಳಿ ತಳಗಡೆ ಅದನ್ನ ಫೋಟೋ ಕಟ್ ಮಾಡ್ಕೊಳ್ಳೋಣ ಇಟ್ಟು ಕ್ಲಾರಿಟಿ ಇದ್ದದ್ದು ಫೋಟೋ ಕಟ್ ಮಾಡ್ಕೊಂಡು ಯಾವ ರೀತಿ ಕಟ್ ಆಕೈತೋ ಇಲ್ಲೋ ಅಂತ ನಿಮ್ಗೆ ಕನ್ಫರ್ಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲನೂ ಈ ರೀತಿ ಐತಿ ತರತಾಗ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಫೆಕ್ಟ್ ಒಳಗೆ ಎಂದಲ್ಲ ಎಫೆಕ್ಟ್ ಒಳಗೆ ಫಸ್ಟ್ ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇ ರಿಮೂವ್ ಬೀಚ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ ಚಿಕ್ಕದಂಗೆ ತೋರ್ಸಂತ ಸೆಂಟರ್ ತೋರ್ಸಂತ ಅರ್ಥ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಐತೆ ಒಂದು ಹಸಿರು ಪಟ್ಟಿ ಬಂದು ನೋಡ್ಕೊಳ್ಳಿ ಆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಮೊಬೈಲ್ ಡಾಟಾ ಅನ್ನತ್ತೆ ಈ ರೀತಿ ಕಟ್ ಆಕೈತೆ ಫ್ರೆಂಡ್ಸ್ ತೋರಿಸಿ ನೋಡ್ಕೊಳ್ಳಿ ನೋಡಿ ಯಾವ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗೈತಿ ಯಾವ ರೀತಿ ನಾವು ಪ್ರಾಬ್ಲಮ್ ಐತಿ ಚೆನ್ನಾಗಿ ಕಟ್ಟಾಗಿಲ್ಲ ಈಚ್ ಕಡೆ ಕಿವಿನ ಹೋಗೈತಿ ಈ ರೀತಿ ನಮಗೆಲ್ಲ ನಮ್ಮ ಪ್ರಾಬ್ಲಮ್ ಐತಿ ಚೆನ್ನಾಗಿ ಕಟ್ಟಾಗಿಲ್ಲದ ಈಚ್ ಕಡೆ ಅಂಗಿ ಕಟ್ಟಾಗೈತಿ ನಮಗೆ ಒಟ್ಟು ಚೆನ್ನಾಗಿ ಕಟ್ಟಾಗಿಲ್ಲದ ಒಟ್ಟು ಸರಿಯಾಗಿ ಒಟ್ಟು ಕಟ್ಟಾಗಿಲ್ಲ ಫ್ರೆಂಡ್ಸ್ ನೋಡ್ಕೊಳ್ಳಿ ಇಲ್ಲೆಲ್ಲ ಐತಿ ಇದನ್ನು ಯಾವ ರೀತಿ ಹಿಂಗದ್ದು ಯಾವ ರೀತಿ ನಾವು ಸರಿಯಾಗಿ ಕಟ್ ಮಾಡ್ಕೋಬೇಕಂದ್ರೆ ಇಲ್ಲ ನಾವು ಅಳ್ಕಿಸ್ಬೇಕು ಒಂದು ಅಳ್ಕಿಸೋದು ಯಾವ ರೀತಿ ಅಂತ ತಾರೆ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಪೆನ್ಸಿಲ್ ಹಾಕೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅಳ್ಕಿಸ್ಬೋದು ಬಟ್ ನಮ್ಗೆ ಏನೂ ಇಲ್ಲ ನಾವು ಕಟ್ ಮಾಡ್ಕೊಂಡು ಯಾವ ರೀತಿ ಅಳ್ಕಿಸ್ಬೇಕಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ತಾರೆ ನೋಡ್ಕೊಳ್ಳಿ ರಿಮೂವ್ ಬ್ಯಾಕ್ಗ್ರೌಂಡ್ ಬಾಜುಕನ ಒಂದು ರೀಸ್ಟಾರ್ಟ್ ಐತೆ ಅದ್ರ ಮೇಲೆ ರಿಪೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಹಾಕೈತೆ ಹೊಳಿ
ಆನಂತರ ತರ ತೆಗೆದು ನೋಡ್ಕೊಳ್ಳಿ ಅಂದ್ರೆ ರೆಮೋ ಬಿ ಜಿ ಮೇಲೆ ಕ್ಲಿಕ್ ಮಾಡಿಲ್ಲ ಅದ್ರ ಬಾಜುಕನ್ನ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಫೋಟೋ ಕ್ರಾಪ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಗೆ ಅಲ್ಲಿ ಎಡಿಟಿಂಗ್ ಮಾಡೋಕ್ಕೂ ಹೆಲ್ಪ್ ಆಕೈತಿ, ಎಲ್ಲಕ್ಕೂ ಹೆಲ್ಪ್ ಆಕೈತಿ. ಈ ರೀತಿ ನಮಗೆಲ್ಲನೂ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ತರ ತೆಗೆದ್ರೆ ಅಂದ್ರೆ ನಮ್ದು ದಿತ್ತು ಮರಿ ಐತಿ ಎಡಗಡೆ ಸೈಡ್ ಹೊಳಿತೈತಿಲ್ಲ ಅದು ನೀವು ಬಲಗಡೆ ಸೈಡ್ ಹೊಸಬೇಕಂದ್ರೆ ಇದನ್ನ ರೋಟೇಟ್ ಅನ್ನೋದು ನೋಡಿ ಸೆಂಟರ್ ರೋಟೇಟ್ ಅನ್ನೋ ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತರ ತೋರಿಸಿದ್ರೆ ರೋಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇಲ್ಲಿ ಮೂರನೇ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಹೊಳಿತೈತೆ ಫೋಟೋ. ಆನಂತರ ಬಲಗಡೆ ಸೈಡ್ ಒಂದು ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಪಿ ತಪ್ಪಿ ಎರಡು ಸಲ ಕ್ಲಿಕ್ ಮಾಡಿದ್ರೆ ಹೆಂಗೆ ಹಿಂಗೆ ಪ್ರಿಂಟ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ನಾವು ಏನು ಮಾಡೋದು ಇಷ್ಟು ಮಾಡ್ಕೊಳ್ಳೋಣ. ಇಷ್ಟು ಹಾಕೊಂಡು ನಮ್ಗೆ ಏನೈತಿ ಇಷ್ಟು ಇಟ್ಕೊಂಡು ಮತ್ತು ತರ ತೆಗೆದು ರಿಮೋ ಬಿ ಜಿ ಒಂದು ಆಪ್ಷನ್ ಏನಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ರಿಮೋ ಬಿ ಜಿ ಬ್ಯಾಕ್ಗ್ರೌಂಡ್ ಮ್ಯಾಗೂ ಪಟ್ಟಿ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಆಟೋಮೆಟಿಕ್ ನೋಡ್ಕೊಳ್ಳಿ ಯಾವ ರೀತಿ ಕಟ್ಟಕೈತೆ ಅಂತೇಳಿ ನೋಡ್ಕೊಳ್ಳೋಣ. ನಿಮಗೇನು ಯಾವುದೇ ಥರ ಅಂತ ಡೆಮೋ ಇಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ನಮಗೆ ಎಲ್ಲಿಯೂ ಗುಂಜು ಇದ್ದಂಗಿಲ್ಲ, ನಮಗೇನು ಇಲ್ಲ. ಒಂದು ಕಿವಿ ಕಟ್ಟಾಗೈತೆ ಕಿವಿನೂ ಕಟ್ಟಾಗಿಲ್ಲ, ಅದು ಕಿವಿಯೇನು ರಿಂಗ್ಸೇ ಕಟ್ಟಾಗಿಲ್ಲ ಗುರು, ಅಷ್ಟು ನೀಟಾಗಿ ಕಟ್ಟಾಗಿತ್ತು ಫ್ರೆಂಡ್ಸ್. ಗೊತ್ತಾಯ್ತಲ್ಲ, ಇಷ್ಟು ನೀಟಾಗಿ ಕಟ್ಟಾಗೈತಿ. ಏನೂ ಇಲ್ಲ, ಯಾವುದೇ ಥರ ಅಂತ ಫೋಟೋ ಹೊಡೆಯುತ್ತಿಲ್ಲ, ಏನು ಮಾಡ್ತೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳೋದು ಕೊನೆಯ ವೀಡಿಯೋಸ್ ನೋಡ್ಕೊಂಡು ಒಂದು ಸ್ವಲ್ಪ ಹೆಲ್ಪ್ ಆಗೈತೆ ಅಂತೇಳಿ ನಿಮ್ಗೆ ಅಷ್ಟು ನಾನು ಆಸೆ ಫ್ರೆಂಡ್ಸ್, ಮತ್ತೇನಿಲ್ಲ. ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಬೋಟ್ ಅನ್ನೋದು ಅರ್ಧ ಕಟ್ಟಾಗೈತೆ, ಅದನ್ನು ರೌಂಡ್ ಶೇಪ್ ಮಾಡ್ಕೋದು ಯಾವ ಅಂತ ಇಸ್ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ಮೇಲ್ಗಡೆ ನಡು ಸೆಂಟ್ರ್ ಎರಡು ಆಪ್ಷನ್ಸ್ ಅಲ್ಲ, ಅದ್ರ ಒಂದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಈ ರೀತಿ ಜೂಮ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಬಿಳಿದು ಕಡಿಮೆ ಮಾಡ್ಕೊಳ್ಳಿ. ತಳಗಡೆ ಗೆರಿ ಸೆಟ್ ನೋಡ್ಕೊಳ್ಳಿ. ಇನ್ನೊಂದು 25% ಮಟ್ಟ ಇಟ್ಕೊಳ್ಳಿ. ಆನಂತರ ಇದೊಂದು 90% ಮೇಲೆ ಇಟ್ಕೊಳ್ಳಿ. ಒಂದು ಸ್ವಲ್ಪ 91, 92, 93 ಹಿಂಗೆ 1% 2% ಏನಾಗೋದಿಲ್ಲ. ಬಟ್ ಅಟ್ ಇಟ್ಕೊಂಡು ಈ ರೀತಿ ನಾನು ಸೇವ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಫೋಟೋ ಚೌಕ ಇಲ್ಲ ಕಟ್ಟು ಬಡ್ಡಿಯಾಗಲಿ ಹೊಡೆದು ಫೋಟೋ ಅದು ಒಂದು ಸ್ವಲ್ಪ ಫೋಟೋ ಅನ್ನೋದು ಹಂಗಂತಲೇ ನಾವು ಏನು ಮಾಡ್ಕೋಬೇಕು, ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಎಲ್ಲ ಚಂದ ಕಾಣಲಿಕ್ಕೆ. ಅದಕ್ಕೋಸ್ಕರ ನಾವು ಈ ರೀತಿ ಅಳಕಿಸ್ಕೋಬೇಕಾಗೈತಿ. ನಾನು ಮತ್ತೇನು ಮಾಡಿ 15% ತೊಗೊಂಡಿನಿ ಫಸ್ಟ್ನೇ ಗೆರೆ. ಯಾಕಂದ್ರೆ ಅದು ಅಳ್ಕಿಸೋದು ಗುಂಡೊಂದು ಇದು ಏನೈತಿಲ್ಲ ಫ್ರೆಂಡ್ಸ್, ಅದು ಸೇಬು ಸಾಂದ್ ಆಕೈತೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬೂಟ್ ಕಟ್ಟಾಯಿತು. ಇಷ್ಟು ಮಾಡ್ಕೊಂಡ್ರೆ ನಮಗೆಲ್ಲ ಕರೆಕ್ಟಾಗಿ ಆಕೈತಿ. ಇದೊಂದು ಸ್ವಲ್ಪ ಕರಿತು ತಗೊಳ್ಳೋಣ. ಓಕೆ, ಗುಡ್, ಬೆಸ್ಟ್ ಆಯ್ತು ಫ್ರೆಂಡ್ಸ್. ಇಷ್ಟು ಆದ್ಕೊಂಡು ನಾವು ಏನು ಮಾಡ್ಕೊಂಡು ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಕ್ಲಿಕ್ ಆಯಿತು. ಕ್ಲಿಕ್ ಆದ್ಕೊಂಡು ಫಸ್ಟ್ ಕ್ಲಾಸ್ ಫೋಟೋ ಅನ್ನೋದು ಫಸ್ಟ್ ಕ್ಲಾಸ್ ಕುಂತಿದ್ದು. ಫಸ್ಟ್ ಕ್ಲಾಸ್ ಕುಂತ್ರೆ ಇಷ್ಟು ಇಟ್ಕೊಳ್ಳಿದ್ನ ಇಟ್ಕೊಂಡು ನಾವೇನು ಮಾಡ್ಕೊಳ್ಳೋ, ಇದನ್ನೇನು ಬ್ಲ್ಯಾಕ್ ಕಲರ್ದು ಫೋಟೋ ಇಮೇಜ್ ಮೇಲೆ ಹಿಂದಿನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವೇನು ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಕೊಳ್ಳೋಣ. ನಾನು ಹೈಟ್ ಮಾಡ್ಕೊಂಡು ಕರೆಕ್ಟಾಗಿ ಆ ಥರ ಲೆವೆಲ್ ಕುಂದಿರ್ಬೇಕು ಫ್ರೆಂಡ್ಸ್. ಅದು ಗೊತ್ತಾಯ್ತಾ, ಫೋಟೋ ಲೆವೆಲ್ ಕರೆಕ್ಟಾಗಿ ಕುಂದಿರ್ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕಟ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕಟ್ ತೊಗೊಳ್ಳಿ ಹೆಚ್ಚು ಕರೆಕ್ಟಾಗಿ ಕುಂದಿರ್ಸ್ಕೊಂಡು ಇದೊಂದು ಸ್ವಲ್ಪ ಹಿಗ್ಗಿಸ್ಕೋತೀನಿ. ಇದನ್ನು ಜಸ್ಟ್ ನೋಡ್ಕೊಳ್ಳಿ. ಈ ರೀತಿ ಹಿಗ್ಸ್ಕೊಂಡ್ರೆ ಮ್ಯಾಗ ಹಿಗ್ಸ್ಕೊಂಡ್ರು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನಮಗೆ ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಆಯ್ತು, ಇಷ್ಟು ಹಾಕೊಂಡು ನಾವು ಏನು ಮಾಡ್ಕೊಂಡು ತಳಗಡೆ ಕಾಲು ಬಿಡಿಯಾಗ ಬೂಟ್ ಬಡ್ಡೆ ನೆಲಗಳಿಗೆ ಆಗ್ಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ತಳಗಡೆ ಸೆಂಟ್ರ್ ಈ ಫೋಟೋ ಮೇಲೆ ಒಂದು ಮ್ಯಾಗ ಕ್ಲಿಕ್ ಅರ್ಧಂಗೆ ಮಾಡ್ಕೊಂಡು ಆ ತಳಗಡೆ ಸೇಪ್ಸ್ ಅನ್ನೋದು ಆಪ್ಷನ್ ಓಪನ್ ಆಕೈತಿ. ಆನಂತರ ನೋಡಿ ಸೆಂಟ್ರ್ ಸೇಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಪ್ಸ್ ಮೇಲೆ ಕ್ಲಿಕ್ ಆದ ನಂತರ ನಾವು ಏನಕ್ಕೈತಿ ಈ ರೀತಿ ಬಿಳಿ ಕಲರ್ ಸೇಪ್ ಬಂತು. ಅದನ್ನ ತರ ತೆಗೆದು ನೋಡ್ಕೊಳ್ಳಿ. ಎರಡನೇ ಮೇಲೆ ಎಫೆಕ್ಟ್ ಮೇಲೆ ಎರಡನೇ ಮೇಲೆ ಕ್ಲಿಕ್ ಮಾಡಿ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಆಯಿತು. ಸೆಂಟ್ರ್ ಆಪ್ಷನ್ ತರ ಮೇಲ್ಗಡೆ ಪೆನ್ಸಿಲ್ ಐಕನ್ ಫಸ್ಟ್ನೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಮಗೆ ಏನಕ್ಕೈತಿ ಒಂದನೇ ಗೆರೆ ಅನ್ನೋದು ಒಂದು 50% ಮಟ್ಟ ತೊಗೊಳ್ಳಿ. ಆನಂತರ ಮೂರನೇ ಗೆರೆ ಪೂರ ತೊಗೊಂಡ್ಬಿಡಿ. ನಾಲ್ಕನೇ ಗೆರೆ ಒಂದು ಸ್ವಲ್ಪ 60% 66% ಮಟ್ಟ ಇಟ್ಕೊಂಡು ಈ ರೀತಿ ಅಳ್ಕೊಂಡ್ಬಿಡಿ ಫ್ರೆಂಡ್ಸ್. ಈ ರೀತಿ ಸೆಂಟ್ರ್ ಇದನ್ನೆಲ್ಲ ಅಳ್ಕೊಂಡ್ಬಿಡಿ. ಯಾಕಂದ್ರೆ ನಮ್ಗೆ ಅದು ಇದಾಗಬಾರ್ದು, ಯಾಕಂದ್ರೆ ಕಚ್ಚ ಕಾಣ ಬರಲ್ಲ. ಅದಕ್ಕೋಸ್ಕರ ಈ ರೀತಿ ಅಳ್ಕೊಂಡು ಅದು ರೌಂಡ್ ಶೇಪ್ ಅನ್ನೋದು ಕಚ್ಚ ಕಾಣಲೇಬಾರ್ದು. ಅದಕ್ಕೋಸ್ಕರ ನಾವು ಪೂರ ನೀಟಾಗಿ ಎಲ್ಲ ಅಳ್ಕೊಂಡ್ಬಿಟ್ಟು ಇಷ್ಟು ಅಳ್ಕೊಂಡು ನಾವೇನು ಮಾಡ್ಕೊಳ್ಳೋಣ, ಮತ್ತು ಇದು ನಡುವಿನ ಗೆರೆಯಿಂದ ಒಂದು 30% ಮಟ್ಟ ಇಟ್ಕೊತೀನಿ. 30% ಮಟ್ಟ ಇಟ್ಕೊಂಡು ಪ್ಲೀಸ್ ನೋಡ್ಕೊಳ್ಳಿ. ಈ ರೀತಿ ಅಳ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇಟ್ಟು ಅಳ್ಕೊಂಡು ಇದನ್ನ ಎಷ್ಟು ಬೇಕಾದ್ರೆ ನಾವು ಹಿಗ್ಗಿಸ್ಕೋಬೋದು, ಎಷ್ಟು ಬೇಕಾದ್ರೆ ಮಾಡ್ಕೋಬೋದು ಫ್ರೆಂಡ್ಸ್. ಹೈಟ್ ಮಾಡ್ಕೊಳ್ಬೋದು. ಇಷ್ಟು ಮಾಡ್ಕೊಂಡಿವಿ. ಇಷ್ಟು ಮಾಡ್ಕೊಂಡು ಸಣ್ಣದು ಮಾಡ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡ್ಕೊ. ಫಸ್ಟ್ನೇ ಪ್ಲೇಸ್ ಸೆಕೆಂಡ್ ಬಿಟ್ಟು ತರ ತೆಗಡೆ ನಾಲ್ಕನೇದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಫಸ್ಟ್ ಫ್ಲಿಜ್ ಹಿಂದ್ಗಡೆ ನೆಲ ಬಿದ್ದಿದ್ದು ತಗೊಂಡ್ಬಿಡಿ. ಇದೇನು ಬೇಡ. ಅದರ ಬಾಜುದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಕ್ಲಿಕ್ ಮಾಡ್ಕೊಂಡು ಎಷ್ಟು ಬೇಕು ನಮ್ಗೆ ವೈಟ್ ಕಲರ್ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. ಇಷ್ಟು ಬಿಟ್ಕೊಳ್ಳಿ. ಒಂದು 60% 67% ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ. ಇದನ್ನು ರೋಟೇಟ್ ಮಾಡ್ಕೊಂಡು ಬೂಟ್ ಲೆವೆಲ್ಗೆ ಇದನ್ನು ಕರೆಕ್ಟಾಗಿ ನೆಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಿಂದ್ಗಡೆ ನೋಡ್ಕೊಳ್ಳಿ. ಇದು ಬೂಟ್ ಬಡ್ಡ್ಯಾಗ ಹೋಗಬೇಕು. ಬಟ್ ನಾನು ಸಟ್ ಮಾಡ್ತೇನೆ ಇಷ್ಟ ಮತ್ತೆಲ್ಲ ಬೂಟ್ ಬಡ್ಡ್ಯಾಗ ಹೊಸೋದು ನನ್ನ ಏನು ಮಾಡ್ಕೊಳ್ಳಿ. ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬೂಟ್ ಮೇಲ್ಗಡೆ ಐತಿ. ಇಲ್ಲಿ ತರ ಮೇಲ್ಗಡೆ ನಡು ಸೆಂಟ್ರ್ ಎರಡು ಆಪ್ಷನ್ ತಗೊಳ್ಳಿ. ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ತಳಗಡೆ ಹೋಗೋ ಮಟ್ಟ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆ ತಳಗಡೆ ಹೋದ್ಕನ ನಾವೇನು ಮಾಡ್ಕೊಳ್ಳೋಣ, ಪ್ಲೀಸ್ ಒಂದು ಸ್ವಲ್ಪ ಒಂದು ಫೋಟೋ ಸರ್ಸ್ಕೊಳ್ಳಿ. ಯಾಕಂದ್ರೆ ಅದು ಕ್ಲಿಕ್ ಇರಬೇಕಿತ್ತು. ಅದ್ರ ಮೇಲೆ ನಾನು ಇದನ್ನ ಮಾಡಿ ಈ ಸೈಡ್ ತರಿಸ್ಕೊಳ್ಳಿ. ಇದನ್ನ ಫೋಟೋ ಕರೆಕ್ಟಾಗಿ ಇಟ್ಕೊಳ್ಳಿ. ವಾಪಸ್ಸು ಇಟ್ಕೊಂಡಾದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಳೆ ವಾಪಸ್ ತೊಗೊಂಬಂದು ಕರೆಕ್ಟಾಗಿ ಬೂಟ್ ಬಿಟ್ಟೆ ಇಟ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇಟ್ಕೋತೀನಿ. ಇಷ್ಟು ಇಟ್ಕೊಂಡು ಆದ್ಮೇಲೆ ಇನ್ನೊಂದು ಕಾಪಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕಾಪಿ ಯಾವ ರೀತಿ ಮಾಡ್ಕೋಬೇಕು, ತರ ಮೇಲೆ ನೋಡ್ಕೊ ಫ್ರೆಂಡ್ಸ್. ನೋಡಿ ಸೆಂಟ್ರ್ ಎರಡು ಆಪ್ಷನ್ಸ್ ಅವು. ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಬಲ್ ಅಂತ ಆಯ್ತು ನೋಡ್ಕೊ ಫ್ರೆಂಡ್ಸ್. ಅದ್ರ ಮೇಲೆ ಅಂದ್ರೆ ಮೂರನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಆಯ್ತು. ಇನ್ನೊಂದು ಆಯಿತು. ಇನ್ನು ತೊಗೊಂಬಂದು ರೋಟೇಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ರೋಟೇಟ್ ಹಾಕೊಂಡು ಇದನ್ನ ಏನು ಮಾಡ್ಕೊಳ್ಳಿ, ಇಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್.
ಇಷ್ಟು ಇಟ್ಕೊಂಡು ಆದ ನಂತರ ಏನಾಗುತ್ತೆ ಮೂವ್ ಡೌನ್ ಮೇಲೆ ನೋಡಿ ಸೆಂಟರ್ ತರ ಮೇಲೆ ನೋಡ್ಕೊಳ್ಳಿ, ನೋಡಿ ಸೆಂಟರ್ ಮೂವ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೋರ್ಡ್ ಕೆಳಗಡೆ ಹಚ್ಕೊಟ್ಬಿಡಿ ಫ್ರೆಂಡ್ಸ್. ಹಚ್ಕೊಟ್ಟು ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಈ ರೀತಿ ಬೋಟ್ ಬಿಡಿ ಇಟ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನೆಲ ಬೋಟ್ ಬಿಡಿ ಇಟ್ಕೊಂಡು ನಮಗೆ ಎಷ್ಟು ಬೇಕಾದ್ರೆ ಅಗಲು ಮಾಡ್ಕೋಬೋದು, ಎಷ್ಟು ಬೇಕಾದ್ರೆ ಇದು ಮಾಡ್ಕೋಬೋದು, ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಇಷ್ಟು ಇಟ್ಕೊಂಡ್ರೆ ನಾನು ಓಕೆ. ಇದೆಲ್ಲ ಫೋಟೋ ಸೆಲೆಕ್ಟ್ ಆಯಿತು, ಇದರದ್ದೇನು ಕಿರಿಕಿರಿಲೇನೆ ಎಲ್ಲ ಕರೆಕ್ಟ್ ಆಯಿತು. ಕರೆಕ್ಟಾಗಿ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಫೋಟೋ ಮೇಲೆ ಬನ್ನಿ, ಈ ಫೋಟೋ ಮೇಲೆ ಬಂದು ನಾವೇನು ಮಾಡ್ಕೊಳ್ಳೋಣ, ಇದನ್ನ ಜೂಮ್ ಮಾಡ್ಕೊಳ್ಳಿ ಇಷ್ಟ. ಜೂಮ್ ಮಾಡ್ಕೋಕ್ಕಿಂತ ಆ ನಂತರ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತರ ನೋಡ್ಕೊಳ್ಳಿ. ಫಸ್ಟ್ ಪ್ಲಸ್ ಸೆಕೆಂಡ್ ಬಿಟ್ಟು ನಾಲ್ಕನೇದು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತೋರಿಸೋತ ನೋಡ್ಕೊಳ್ಳಿ. ಆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ನಮ್ಮ ಬುಟ್ ಲೆವೆಲ್ ಕಟ್ ಮಾಡ್ಕೊಂಡು ಇದನ್ನಿಷ್ಟು ಕಟ್ ಮಾಡ್ಕೊತೀನಿ, ಇದನ್ನ ಇಷ್ಟು ಕಟ್ ಮಾಡ್ಕೊತೀನಿ, ಇದನ್ನು ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಏನಿಲ್ಲ ಫ್ರೆಂಡ್ಸ್, ತರ ಮೇಲೆ ಕಡೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ, ಎರಡು ಸಲ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಆನಂತರ ತರ ತೆಗೆದು ನೋಡ್ಕೊಳ್ಳಿ. ಅಂದ್ರೆ ರೋಟೇಟ್ ಅನ್ನೋದು ಆಪ್ಷನ್ಸು ಎಷ್ಟನೇದೈತೆ, ಐದನೇದೈತೆ ಫ್ರೆಂಡ್ಸ್. ತರ ತೆಗೆದ್ರೆ ಐದನೇದ್ರ ಮೇಲೆ ಕ್ಲಿಕ್ ಮಾಡಿ ರೋಟೇಟ್ ಮಾಡ್ಕೊಂಡ್ಬಿಟ್ರೆ ಈ ಕಡೆ ಹೋಯ್ತು ಫ್ರೆಂಡ್ಸ್. ಈ ಕಡೆ ಹೋದ್ರೆ ನಾವೇನು ಮಾಡ್ಕೊಳ್ಳೋ ಇಷ್ಟೊಂದು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ರೆಮೋ ಬಿ ಜಿ ಅನ್ನೋದು ಮೂರನೇದು ಅಂತಲೇ ತರ ತೆಗೆದೆ ರೆಮೋ ಬಿ ಜಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಮೋ ಬ್ಯಾಕ್ಗ್ರೌಂಡ್ ಅಂತೇಳಿ ಅಂತಲೇ ಅದ್ರ ಮೇಲೆ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಹೆಸರು ಪಟ್ಟಿ ಮೇಲೆ ತರ ತೆಗೆದೆ. ಆನಂತರ ಈ ರೀತಿ ಇದು ಕಟ್ ಆಗೈತೆ ಫ್ರೆಂಡ್ಸ್. ಇದು ಪೂರ ಕಟ್ ಆಗೈತೆ. ಕಟ್ ಹಾಕೊಂಡು ನಾವೇನು ಮಾಡ್ಕೊಳ್ಳೋಣ, ತರ ಮೇಲೆ ನೋಡಿ ಫ್ರೆಂಡ್ಸ್. ಪೆನ್ಸಿಲ್ ಐಕನ್ ಕ್ಲಿಕ್ ಮಾಡಿ ನೋಡಿ ಸೆಂಟರ್ ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ, ಇದನ್ನ ಯಾವ ರೀತಿ ಅಳ್ಕೋಬೇಕಂದ್ರೆ ಈ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಫುಲ್ ಜಕ್ಕೋತೀನಿ, ಫುಲ್ ಜಕ್ಕೊಂಡು ಇದನ್ನ ಲಾಸ್ಟ್ನೇದು ಜೀರೋ ಮಾಡ್ಕೊತೀನಿ. ಆನಂತರ ಇದನ್ನು ಒಂದು 30% ಮಟ್ಟ ಜಕ್ಕೋತೀನಿ ವಾಪಸ್ಸು. 30% ಮಟ್ಟ ಜಕ್ಕೊಂಡು ಈ ರೀತಿ ನಾನು ಎಲ್ಲ ಕಲರ್ ತುಂಬ್ತೀನಿ, ಅದನ್ನ ಬ್ಯಾಕ್ಗ್ರೌಂಡ್ ಕಲರ್ ಏರಿಸ್ತೀನಿ ಸ್ಮೂತಿಂಗೆ ತೋರಿಸೋದನ್ನು ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಅಂತೂ ಏರಿಸ್ಕೊಳ್ಳೋಣ. ಓಕೆ, ಫುಲ್ ಸಿಂಪಲ್ ಆಗೈತೆ ಫ್ರೆಂಡ್ಸ್, ಯಾವುದೇ ಥರ ಅಂಥದ್ದು ಏನಿಲ್ಲ. ಬಟ್ ಅದು ತಿಳ್ಕೊಳ್ಳೋ ಮಟ್ಟ ಅಷ್ಟೇ ನಮಗೆ ಕಷ್ಟ ಅನಿಸ್ತೈತಿ ಗುರು, ಮತ್ತೇನಿಲ್ಲ. ಇಷ್ಟ ಆಯ್ತಲ್ಲ? ಇಷ್ಟ ಹಾಕೊಂಡು ಬಲಗಡೆ ಸೈಡ್ ಪ್ಲೀಸ್ ತರ ಮೇಲ್ಗಡೆ ಏನಾಗುತ್ತೆ ರೈಟ್ ಮಾರ್ಕ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಮಗೆ ಎಷ್ಟು ಬೇಕಾದ್ರೆ ಫೋಟೋ ಅಗಲು ಮಾಡ್ಕೋಬೋದು, ಹತ್ತಿ ಮಾಡ್ಕೋಬೋದು. ಆದರೆ ನಿಮಗೆ ಫೋಟೋ ಯಾವ ರೀತಿ ಇರುತ್ತಲ್ಲ ಆ ರೀತಿ ಚೆನ್ನಾಗಿ ಕಾಣೋ ಥರ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ, ನಾನು ಇಷ್ಟು ಇಟ್ಕೊಂಡೇನಿ. ಇಟ್ಕೊಂಡು ಜೂಮ್ ಮಾಡ್ಕೊತೀನಿ. ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಆದ ನಂತರ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೊಂದು ಬಲಗಡೆ ಸೈಡ್ ದಂಡಿಗೆ ಸ್ಯಾಡೋ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ, ತೋರಿಸೋದು ತರ ತೆಗೆದು ಬಲಗಡೆ ಸೈಡ್ ದಂಡಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಯಾಡೋ ಮ್ಯಾಗು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬರ್ತೈತೆ, ಅದು ನೆಳ ಬರ್ತೈತಿ ಹಿಂದೆ. ಅದೊಂದು ಸ್ವಲ್ಪ ಬ್ಲರ್ ಮಾಡ್ಕೊಳ್ಳಿ. ಬ್ಲರ್ ಮಾಡ್ಕೊಂಡು ಫುಲ್ ಇಟ್ಕೊಳ್ಳಿ. ಫುಲ್ ಇಟ್ಕೊಂಡು ಒಂದು ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ ತರ ತೆಗೆದು. ನಿಮಗೆ ಸರ್ಚ್ ಆಡೋ ಆಪ್ಷನ್ ಗೊತ್ತಿರಲಿಲ್ಲ ಅಂದ್ರೆ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಟ್ಟು ಗೆರೆ ಬಂದಿರ್ತಾವೆ ಎರಡು, ಅದ್ರ ಬಾಜುಕ್ಕೆ ಗೆರೆ ತೆಗೆದು ನಾನು ಎರಡು ಆಪ್ಷನ್ಸ್ ನೋಡ್ಕೊಳ್ಳಿ. ಸರ್ಚ್ ಆಡ್ತೀನಿ ನೋಡ್ಕೊಳ್ಳಿ. ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಎರಡನೇ ಮೂರದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಎಷ್ಟು ಬೇಕಾದ್ರೆ ಸರ್ಚ್ ಆಡ್ತೀನಿ. ಇದೊಂದು ಕರಿತರ ಸರ್ದಾಡ್ತೈತೆ ಫ್ರೆಂಡ್ಸ್. ನೋಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಏನು ಮಾಡ್ಕೊಳ್ಬೇಕು, ಹಿಂದೆ ಬ್ಯಾಕ್ಗ್ರೌಂಡು ಕರಿದಾದಂಗೆ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ಬೇಕು, ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಇರ್ದಾನೆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತರ ತೆಗೆದು ಸೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸೇಪ್ಸ್ ಬಂದ್ಕೊಂಡು ನಾವೇನು ಮಾಡ್ಕೊಳ್ಳೋಣ, ಈ ಸೇಪ್ಸ್ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ತರ ತೆಗೆದು ನೋಡ್ಕೊಳ್ಳಿ. ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ತರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟು ನಾವು ಇಲ್ಲಾಂದ್ರೆ ಇದು ಕರಿದು ಸೆಲೆಕ್ಟ್ ಆಯ್ತು ಫ್ರೆಂಡ್ಸ್. ತರ ತೆಗೆದು ನೋಡ್ಕೊಳ್ಳಿ. ಇದನ್ನ ಸೇಪ್ಸ್ ಅನ್ನೋದು ಗುಂಡೆ ತಗೊಳ್ಳಿ. ತರ ತೆಗೆದು ಕಾಲು ಇಟ್ಟಿವಲ್ಲ, ಅದು ಕಾಲು ಬಿಡ್ಯಾಗ ಬೂಟ್ ಬಿಡ್ಯಾಗ ಇದನ್ನ ಕರಿ ಕಲರ್ ಇದ್ದಂಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ತರ ಮೇಲ್ಗಡೆ ಸೆಂಟರ್ ಆಪ್ಷನ್ಸ್ ಹೋಗಿ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಡಬಲ್ ಮಾಡ್ಕೊಳ್ಳಿ. ಅದನ್ನ ಡೂಪ್ಲಿಕೇಟ್ ಆಯಿತು. ಡೂಪ್ಲಿಕೇಟ್ ಆದ್ಕೊಂಡು ನಾವು ಏನಕ್ಕೆ ಇಲ್ಲಿ ಬಂತು, ಇದನ್ನ ಏನು ಮಾಡ್ಕೊಳ್ಳೋಣ, ಜೂಮ್ ಮಾಡ್ಕೊಳ್ಳೋಣ. ರೋಟೇಟ್ ಮಾಡ್ಕೊಂಡು ಈ ರೀತಿ ರೋಟೇಟ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳೋಣ. ಜೂಮ್ ಮಾಡ್ಕೊಂಡು ಈ ಕಡೆ ಅಗ್ಲ ಹಿಗ್ಗಿಸ್ಕೊಂಡು ನಾವು ಏನು ಮಾಡ್ಕೊಳ್ಳೋಣ, ತರ ಮೇಲ್ಗಡೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಏನಕ್ಕೆ ಅಳ್ಕಿಸ್ಕೊಳ್ಳೋಣ ಫ್ರೆಂಡ್ಸ್. ವಾಪಸ್ ಅದನ್ನ ಹೊಳೆ ತಗೊಳ್ಳೋಣ. ಇದು ಮಾಡ್ಕೊಂಡು ಹೊಳೆ ನಮ್ಗೆ ಎಷ್ಟು ಬೇಕಾದ್ರೆ ತಗೊಳ್ಳೋಣ. ಬ್ಲ್ಯಾಕ್ ಕಲರು ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಡೀತಿತ್ತು ಫ್ರೆಂಡ್ಸ್. ತಗೊಳ್ಳೋಣ. ನಾನು ತಗೊಂಡು ಏನು ಮಾಡ್ಕೊಳ್ಳೋಣ, ತರ ಬಿಡ್ಡೆ ಹಾಕೊಳ್ಳೋಣ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಇನ್ನೊಂದು ಮಾಡ್ಕೊಳ್ಳಿ. ತರ ತೆಗೆದು ನೋಡ್ಕೊಳ್ಳಿ. ಬ್ರಷ್ ಥರ ಐತೆ, ಅದ್ರ ಮೇಲೆ ತಗೊಂಡ್ರೆ ಹೊಳೆ ಕಲರ್ ಬರ್ತೈತಿ. ಇನ್ನು ಮೂರನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಳೆ ವಾಪಸ್ಸು ಕಲರ್ ಹೋಗ್ತೈತೆ ಫ್ರೆಂಡ್ಸ್. ಆಯ್ತಲ್ಲ? ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ತರ ಮೇಲ್ಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಡೌನ್ ಮೇಲೆ ಹೋಗಿ ಪೂರ ಬಡ್ಡೆ ಹಾಕ್ತೀನಿ. ನಾನು ಪೂರ ಬಡ್ಡೆ ಹಾಕಿ ನಾನು ಕರೆಕ್ಟಾಗಿ ಸರ್ಸ್ಕೊತೀನಿ ಫ್ರೆಂಡ್ಸನ್ನು. ನೋಡ್ಕೊಳ್ಳಿ ಈ ರೀತಿ ಆಯಿತು. ಕರೆಕ್ಟಾಗಿ ಯಾವ್ದು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಮತ್ತೆ ಬೇಡ. ಈಗ ಏನು ಮಾಡ್ಕೊಳ್ಳೋಣ, ತರ ಮೇಲ್ಗಡೆ ನಾನು ಪೆನ್ಸಿಲ್ ಐಕನ್ ಕ್ಲಿಕ್ ಮಾಡಿ ಇನ್ನೊಂದು ಸ್ವಲ್ಪ ಕಲರ್ ಮಾಡಿಸ್ಕೊ. ತರ ತೆಗೆದು ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸ್ವಲ್ಪ ಕಲರ್ ಮಾಡ್ಕೊತೀನಿ ನಾನು. ನೋಡ್ಕೊಳ್ಳಿ ಗೆರೆ ನೋಡ್ಕೊಳ್ಳಿ. ತರ ತೆಗೆದು ಫಸ್ಟ್ನೇದು 100 ಇಟ್ಕೊಂಡಿ, ಆನಂತರ 40 ಇಟ್ಕೊಂಡು ಲಾಸ್ಟ್ 1 ಇಟ್ಕೊಂಡಿ. ಆನಂತರ ಈ ರೀತಿ ಮಾಡ್ಕೊಳ್ಬೇಕಾಗ್ತೈತೆ ಫ್ರೆಂಡ್ಸ್. ನಮಗೆ ಬ್ಲ್ಯಾಕ್ ಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಬೇಕಾರೆ ಆನಂತರ ಇದನ್ನ ತರ ತೆಗೆದು ರೌಂಡ್ ಶೇಪ್ ಕಾಣೈತೆ. ಅದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು, ಒಂದು ಸ್ವಲ್ಪ ಅಳ್ಕಿಸ್ಕೋಬೇಕಾಗೈತಿ. ನೋಡ್ಕೊಳ್ಳಿ ಈ ರೀತಿ ರೌಂಡ್ ಶೇಪ್ ಕಾಣಬಾರ್ದಂಗೆ ಅಳ್ಕಿಸ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಯ್ತಲ್ಲ, ಅಡ್ಜಸ್ಟ್ ಹಾಕೊಂಡು ನಾವೇನು ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಒಂದ್ಸರಿ ಕ್ಲಿಕ್ ಆಯಿತು. ಕ್ಲಿಕ್ ಆದ್ಕೊಂಡು ಈ ಫೋಟೋ ಏನೈತಿಲ್ಲ ನಾನು ಬ್ಲ್ಯಾಕ್ ಮಾಡ್ಕೋಬೇಕು. ಯಾವ ರೀತಿ ಬ್ಲ್ಯಾಕ್ ಮಾಡ್ಕೋಬೇಕಂದ್ರೆ ತರ ಮೇಲ್ಗಡೆ ನೋಡ್ಕೊಳ್ಳಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ತರ ತೆಗೆದು ನೋಡ್ಕೊಳ್ಳಿ. ಎಫೆಕ್ಟ್ ಸರ್ಸಾತೀನಿ ಈ ರೀತಿ ಸರ್ಸ್ಕೊಂಡು ಇಲ್ಲಿ ಸೆಂಟರ್ ಆಪ್ಷನ್ಸ್ ತರ ತೆಗೆದು ಏನಾಗೈತಿ ಬಾಕ್ಸ್ ಒಳಗೆ ಗೆರೆ ಇದ್ದಂಗೆ ಅದ ನೋಡ್ಕೊಳ್ಳಿ. ತೋರಿಸ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಾಕ್ಸ್ ಮೇಲೆ. ಆನಂತರ ಈ ರೀತಿ ಗೆರೆ ಬರ್ತಾವೆ. ಈ ರೀತಿ ನಮ್ಗೆ ಬೇಕೋ ಬೇಡ ಪೂರ ಖರೀದು ಮಾಡ್ಕೋಬೋದು, ಪೂರ ಬ್ಲ್ಯಾಕ್ ಮಾಡ್ಕೋಬೋದು. ಬ್ಲ್ಯಾಕ್ ಚೆನ್ನಾಗಿ ಕಾಣಲಿಲ್ಲ, ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ, ಬ್ರೈಟ್ನೆಸ್ ಇಟ್ಕೊಂಡಂಗೆ ಮಾಡ್ಕೊಳ್ಳಿ. ಆನಂತರ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಯಾವ ರೀತಿ ಕಲರ್ ಹಾಕೋ ನೋಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ನಾನು ಸರ್ಸಾತ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ತಳಗಿನ ಸರ್ಸಾತೀನಿ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಸೆಲೆಕ್ಟ್ ಆಕೈತಿ. ಇದು ಮಾಡ್ಕೊಂಡು ಲಾಸ್ಟ್ನೇದು
ಇಲ್ಲಿ ನಮ್ಮ ಫಸ್ಟ್ನೇ ಹಿಡ್ಕೊಂಡು 4ನೇ ಗಡಿಯಾರ ಕಾಟ ಮೀಟರ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ನೇ ಜಕ್ಕೊಂಡು ಬಿಟ್ಟರೆ ಅದು ಬ್ಲ್ಯಾಕ್ ಕಲರ್ ಆಗಿ ಬರ್ತೈತೆ ಫ್ರೆಂಡ್ಸ್ ಫೋಟೋ ಹೋಗಿ. ಆನಂತರ ಇದು ಒಂದು ನಡುವಿನ ಸೆಂಟರ್ ಬಿಟ್ಟು ಆನಂತರ ಇದನ್ನ ಒಂದು ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ, ಕಲರ್ ಮಾಡ್ಕೋಬೋದು, ವೈಟು ಮಾಡ್ಕೋಬೋದು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ನಮ್ಗೆ ಎಷ್ಟು ಬೇಕಾದ್ರೆ ಕಲರ್ ಮಾಡ್ಕೋಬೋದು ಕ್ರೀ ಕಲರ್ನ. ಆನಂತರ ಏನಕ್ಕೈತಿ ನಮ್ಗೆ ಈ ರೀತಿ ನೋಡ್ಕೊಳ್ಳಿ ಯಾವ ರೀತಿ ಆಗ ಫೋಟೋಸ್ ಅನ್ನೋದು ಫೇಸ್ ಅನ್ನೋದು ವೈಟ್ ಮಾಡ್ಕೋಬೋದು ಅದನ್ನ. ಆನಂತರ ನಮ್ಗೆ ಏನಕ್ಕೈತಿ ಒಂದು ಥರ ಕೆಂಪು ಥರ ಮತ್ತು ನೀಲಿ ಥರ ಬೇಕಾದ್ರೆ ನಮಗೆಲ್ಲ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ, ನನಗೇನು ಬೇಕಾಗಿಲ್ಲ, ನಾನು 0 ಪಾಯಿಂಟ್ ಇಟ್ಕೊಂಡ್ಬಿಡ್ತೀನಿ ಲಾಸ್ಟ್ನೇದು ಪ್ಲೀಸಾ. ಓಕೆ 0 ಇಟ್ಕೊಂಡು ಬಲಗಡೆ ಸೈಡ್ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಮಾಡ್ತೀನಿ, ಅಗದಿ ಒಂದು ಸ್ವಲ್ಪ ಜೂಮ್ ಮಾಡ್ಕೊಂಡೀನಿ. ಇಷ್ಟಾದ್ರೆ ಫೋಟೋ ಎಡಿಟಿಂಗ್ ಇಷ್ಟ ಆಯಿತು. ಇಷ್ಟಾದರೆ ಏನು ಮಾಡ್ಕೊಳ್ಬೇಕು, ನಮ್ಮ ಹೆಸರು ಬರ್ಕೊಂಡು ಆನಂತರ ಒಂದು 2 ಗೆರೆ ಹಾಕೊಳ್ಳೋಣ. ಯಾವ ರೀತಿ ಹೆಸರು ಬರ್ಕೋಬೇಕಂದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾವು ಹೆಸರು ಬರ್ಕೊಳ್ಳಿ ಯಾವ ರೀತಿ ಅಂತ ನಾನೇನು ಮಾಡ್ತೀನಿ, ಶಿವು ದಾದಾ ಅಂತ ಬರ್ತೀನಿ. ಅದಕ್ಕೆ ಹೆಂಗೆ ಯಾವ ರೀತಿ ಬರ್ಕೊಳ್ಬೇಕು, ಯಾವ ಫಾಂಟ್ಸ್ ಎಲ್ಲಿ ಸಿಗ್ತಾವೆ ಅಂತೆಲ್ಲ ನೀಟಾಗಿ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಳಿ ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ, ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಬರೋದು, ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲಿ ಫೋಟೋ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅದಕ್ಕೆ ನಮ್ಮ ಏನು ತರ ತೆಗೆದು ನೋಡ್ಕೊಳ್ಳಿ, ಒಂದು ಬಾಕ್ಸ್ ಟಿ ಅನ್ನೋದು ಬರ್ತೈತೆ, ಟೆಕ್ಸ್ಟ್ ಫಸ್ಟ್ ಅದನ್ನು ಬರುತ್ತೆ ಗುಂಡೆ ಬಾಜುಕ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಶಿವು ಅಂತ ಬರ್ಕೋತೀನಿ. ಈ ರೀತಿ ಶಿವು ಅಂತ ಬರ್ಕೊಂಡು ದೊಡ್ಡ ಅಕ್ಷರಲೇನು ಬರ್ಕೋಬೇಕು, ಸಣ್ಣ ಅಕ್ಷರ ಬಸಂಗಿಲ್ಲ, ದೊಡ್ಡ ಅಕ್ಷರಲೇನು ಬರ್ಕೋಬೇಕು. ದೊಡ್ಡ ಎಸ್ ಐತಿ, ದೊಡ್ಡ ಎಚ್ ಐತಿ, ದೊಡ್ಡ ಐ ಐತಿ, ದೊಡ್ಡ ವಿನ್ ಐತಿ, ದೊಡ್ಡ ಯು ಐತಿ ಬರ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ಟೆಕ್ಸ್ಟ್ ಏನು ಬರ್ಕೊಂಡಿಲ್ಲ ಅದ್ರ ಬಾಜುಕನ ಒಂದು ಬಲಗಡೆ ಸೈಡ್ ನೋಡ್ಕೊಳ್ಳಿ, ಒಂದು ಅಗಲ ಮಾಡೋದು ಮತ್ತು ಇನ್ನು ಹೈಟ್ ಮಾಡೋದು ಈ ರೀತಿ ಆಪ್ಷನ್ ಐತೆ ನೋಡ್ಕೊಳ್ಳಿ. ಇದನ್ನೇ ಮಾಡ್ಕೊಳ್ಳಿ, ಪೂರ ಹೈಟ್ ಮಾಡ್ಕೊಂಬಿಡಿ, ಒಂದೊಂದು ಅಕ್ಷರ ಈ ರೀತಿ ಉದ್ದಕ್ಕೆ ಉತ್ತರ ಮಾಡ್ಕೊಂಡು ಅದಕ್ಕೂ ಏನಕ್ಕೈತಿ ಒಂದು ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೋ. ರೆಡ್ ಕಲರು ಇಲ್ಲಿ ತರ ತೆಗೆದು ಕಲರ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್, ಫಾಂಟ್ಸು ಚೇಂಜ್ ಮಾಡೋದೈತಿ ಮೇಲ್ಗಡೆ, ಅದನ್ನ ಫಾಂಟ್ ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಫೋನ್ ಬಂದಿತ್ತು ಅದಕ್ಕೋಸ್ಕರ ಕಟ್ ಆದ ಫ್ರೆಂಡ್ಸ್. ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ತರ ತೆಗೆದು ಫಾಂಟ್ಸ್ ಮೊದಲು ಹಾಕೊಳ್ಳೋಣ. ಫಾಂಟ್ಸ್ ಯಾವ ರೀತಿ ಅಂತ ತರ ತೆಗೆದು ಎರಡು ಸೈಡ್ ತರ ತೆಗೆದು ಪ್ಲಸ್ ಹಾಕಿ ಅದ್ರ ಮೇಲ್ಗಡೆ ಗುಲಾಬಿ ಕಲರ್ ಪಟ್ಟಿ ಒಳಗೆ ಸೇ ಆಲ್ಸ್ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕಂಪ್ನಿ ಫಾಂಟ್ಸ್ ಇವೆಲ್ಲ ಪ್ಲೀಸ್ ಇಲ್ಲಿ ಬರ್ತಾರೆ, ಕಂಪ್ನಿ ಫಾಂಟ್ಸ್ ಇವೆಲ್ಲ ಬರ್ತವೆ. ತರ ತೆಗೆದು ಗಿರೆ ಅಂದ್ರೆ ರಿಪೀಟ್ ಏನು ನಾವು ಹಾಕೋದಂತ ಗಿಡ ಚಿತ್ರ ಐತಿಲ್ಲ ಅದ್ರ ಮೇಲೆ ಹೊರ ನಾವು ಇದು ಆಟೋ ಯೂಸ್ ಮಾಡಿದ ಫಾಂಟ್ಸ್ ಬರ್ತಾವೆ. ಆನಂತರ ಇದ್ರ ಬಾಜುಕ ಮೇ ಫಾಂಟ್ಸ್ ಐತಿ, ಮೇ ಫಾಂಟ್ಸ್ ಮೇಲೆ ಹೊರ ನಾವು ಹಾಕೋ ಈ ಬೇಕಾದ ಅಂದ್ರೆ ನಾವು ಗ್ಯಾಲರಿಲಿ ಇದ್ದಂಥ ಅಂದ್ರೆ ಸ್ಟೋರೇಜಾಗಿ ಇದ್ದಂಥ ಹಾಕೋದಂಥ ಫಾಂಟ್ಸ್ಗಳು ಇವೆಲ್ಲ ಫ್ರೆಂಡ್ಸ್, ಗೊತ್ತಾಯ್ತಾ ಇವೆಲ್ಲ ಗ್ಯಾಲರಿಲಿ ಇದ್ದಂಥ ಅಂದ್ರೆ ಸ್ಟೋರೇಜ್ ಇದ್ದಂಥ ಫಾಂಟ್ಸ್ಗಳು. ಆನಂತರ ನಾನು ಗಿಡ ಚಿತ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸದ್ಯ ಯೂಸ್ ಮಾಡಿದಂಥ ಫಾಂಟ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ನೇ ಫಾಂಟ್ಸ್ ಐತಿ. ಈ ಫಾಂಟ್ಸ್ ಅನ್ನೋದು ನಾನು ಟೆಲಿಗ್ರಾಮ್ ಚಾನಲ್ಗೆ ಈ ವಿಡಿಯೋ ಅಪ್ಲೋಡ್ ಆದಕ್ಕೂ ಒಂದು ತಾಸು ಅರ್ಧ ತಾಸಿಗೆ ಅಂದ್ರೆ ನನ್ನ ಕೆಲಸ ಇರಲಿಲ್ಲ ಅಂದ್ರೆ ಅದಕ್ಕೂ ಹಾಕಿರ್ತೀನಿ, ಇಲ್ಲಾರ ಬಟ್ ಒಂದು ತಾಸು ಅರ್ಧ ತಾಸಿಗೆ ಅಂದ್ರೆ ಅಪ್ಲೋಡ್ ಆಗಿರ್ತವೆ ಫ್ರೆಂಡ್ಸ್. ನಾನು ವಿಡಿಯೋ ಅಪ್ಲೋಡ್ ಯೂಟ್ಯೂಬ್ಗೆ ಆದಕ್ಕೂ ಫ್ರೆಂಡ್ಸ್ ಆಯ್ತಲ್ಲ. ಇದು ಫಾಂಟ್ಸು ಸೆಲೆಕ್ಟ್ ಆಯಿತು. ತರ ತೆಗೆದು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್, ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇದು ಕಲರ್ ಅನ್ನೋದೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್, ಎರಡು ಸೈಡ್ ಪೆನ್ಸಿಲ್ ಅಂತ ಐತೆ ಅದ್ರ ಬಾಜು ಕಲರ್ ಗಾಲಿ ಕಾಣುತ್ತೆ, ಎಲ್ಲ ಥರ ಕಲರ್ ಗಾಲಿ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಷ್ಟ ಆಯಿತು. ಇಷ್ಟಾದ್ರೆ ಇಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನ ಇಲ್ಲಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ಜಕ್ಕೊಂಡು ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಅಕ್ಷರ ಸೈಡ್ದು ಜಕ್ಕೊಂಡು ಎರಡು ಸೈಡ್ ಸೈಡ್ದು ಜಕ್ಕೊಂಡು ದಪ್ಪ ಮಾಡ್ಕೊಂಡು ಈ ರೀತಿ ಜೂಮ್ ಮಾಡ್ಕೊಳ್ಳಿ ಇದನ್ನ. ಓಕೆ ಇಷ್ಟು ಜೂಮ್ ಮಾಡ್ಕೊಂಡು ನಾವೇನು ಈ ಪ್ಲೀಸ್ ಒಂದು ಸ್ವಲ್ಪ ಹೈಟ್ ಮಾಡ್ಕೊಂಡು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಡಗಡೆ ಸೈಡ್ ಅಂತ ಲಾಸ್ಟ್ನೇದು ಏನೈತಿ, ಲಾಸ್ಟ್ನೇ ಪ್ಲೀಸ್ ಬಲಗಡೆ ಸೈಡ್ ಏನೈತೆ, ಬಲಗಡೆ ಸೈಡ್ ತರ ತೆಗಡೆ ಒಂದು ಎರಡು ಮಾರ್ಕ್ ಸಣ್ಣ ಇದ್ದಂಗೆ ನೋಡಿ ಎಫೆಕ್ಟು ಕ್ರಿಯೇಟ್ ಇದ್ದಂಥದ್ದು ಅದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ತರ ತೆಗೆದು ನೋಡ್ಕೊಳ್ಳಿ ಬಲಗಡೆ ಸೈಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ನಿಗೆ ಏನದು ಒಂದು ಈಟ್ ಜಕ್ಕೊಳ್ಳಿ ಫ್ರೆಂಡ್ಸ್. ಸರ್ದಾರ್ಥ ನೋಡೋಣ ಫ್ರೆಂಡ್ಸ್, ಸರ್ದಾರ್ಥ ಇಲ್ಲ ಅದು ಹಿಂಗೆ ಆಗಲಿದ್ರೆ ಸರ್ದಾರ್ಥ ಐತೆ ಫ್ರೆಂಡ್ಸ್. ನೋಡೋಣ ಇಲ್ಲ ಫ್ರೆಂಡ್ಸ್, ಎರಡನೇಗಿರಿ ಈ ಎರಡನೇಗಿರಿ ಎದಕ್ಕೆ ಸಪೋರ್ಟ್ ಆಕೈತೆ ಅಂತೇಳಿ ನಾವು ವಿಚಾರ ಮಾಡ್ತಿದ್ವಿ ಫ್ರೆಂಡ್ಸ್. ಅಂದ್ರೆ ನಾನು ಯೂಸ್ ಮಾಡ್ತಿದ್ದಿಲ್ಲ, ಎರಡನೇಗಿರಿ ಎದಕ್ಕೆ ಸಪೋರ್ಟ್ ಆಕೈತೆ ಅಂತೇಳಿ ನಾನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ತರ ತೆಗಡಿ ಎರಡನೇಗಿರಿ ಸರ್ಸ್ಕೋತಿಲ್ಲ ನೋಡ್ಕೊಳ್ಳಿ, ಹಂಗಿದು ಇಲ್ಲಿ ಸರ್ಸಿದ್ದಕ್ಕೂ ಅಲ್ಲಿ ಫಾಂಟ್ಸು ಯಾವ ರೀತಿ ನಾವು ಅಕ್ಷರ ಅನ್ನೋದು ಯಾವ ರೀತಿ ಬಿಟ್ಬಿಟ್ಟು ಅಡ್ಡಾಡ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸರ್ಸಿದ್ದಕ್ಕೂ ಆಯ್ತು ಈ ರೀತಿ ನಮ್ಮ ಫಾಂಟ್ಸ್ ಅನ್ನೋದು ಸರ್ಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಇಷ್ಟು ಸರ್ಸಿದ್ದೀನಿ 4 ಪಾಯಿಂಟ್ ಇಟ್ಕೊಂಡಿನಿ. 4 ಪಾಯಿಂಟ್ ಇಟ್ಕೊಂಡ್ರೆ ನಮ್ಗೆ ಏನಕ್ಕೈತಿ ಒಂದು ಸ್ವಲ್ಪ ಅಕ್ಷರ ಅನ್ನೋದು ಬಿಟ್ಬಿಟ್ಟು ನಿಂತು ಫ್ರೆಂಡ್ಸಾಗಿ ಬಿಟ್ಬಿಟ್ಟು ಅದನ್ನ ನಾವೇನು ಮಾಡ್ಕೊಳ್ಬೇಕು, ಒಂದು ಸ್ವಲ್ಪ ಗೆರೆ ಹಾಕೊಳ್ಳೋಣ. ಗೆರೆ ಹಾಕೊಂಡ್ರೆ ನಮಗೆಲ್ಲ ಗೊತ್ತಾಗೈತಿ ಇನ್ನೊಂದು ಥರ ಬರ್ಕೊಳ್ಬೇಕಾಗೈತಿ. ಅದನ್ನ ಬರ್ಕೋದು ಯಾವ ರೀತಿ ಅಂದರೆ ಆ ಅಕ್ಷರ ಮೇಲೆ ಕ್ಲಿಕ್ ಮಾಡಿದ್ದಾನೆ ಐತಿ. ಆನಂತರ ಬಲಗಡೆ ಸರ್ ತರ ಮೇಲೆ ನೋಡ್ಕೊ ಫ್ರೆಂಡ್ಸ್, ಜಸ್ಟ್ ನೋಡಿ ಸೆಂಟರ್ ಆಪ್ಷನ್ಸ್ ಒಳಗೆ ಇಲ್ಲಿ ನೋಡ್ಕೊಂಡು ಫ್ರೆಂಡ್ಸ್ ಅಲ್ಲಿ ಸಿಗುತ್ತೆ ಬರ್ಕೊಂಡೆ ನಾನು ಬರ್ಕೊಂಡ್ರೆ ಏನು ಮಾಡ್ಕೊಂಡು ಫ್ರೆಂಡ್ಸ್ ಒಂದು 2 ಗೆರೆ ಹಾಕೊಂಡು ದಾದ ಐತೆ ತಳಗೆ ಬರ್ಕೊಂಡು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಗೆರೆ ಹಾಕೋದಕ್ಕಂದ್ರೆ ಈ ಒಂದ್ರ ಮೇಲೆ ಈ ರೀತಿ ಒಂದು ಇದ್ರ ಮೇಲೆ ಕ್ಲಿಕ್ ಇರಬಾರ್ದು, ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾವ ಫೋಟೋ ಇರೋದಿಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತಳಗಿನ ಎಫೆಕ್ಟ್ ಆನಕ ಇಲ್ಲಿ ಅದ್ರೊಳಗೆ ಸೇಪ್ಸ್ ಅನ್ನೋದು ನೋಡಿ ಸೆಂಟರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸೇಪ್ ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಒಂದು ರೌಂಡ್ ಶೇಪ್ ಸೆಲೆಕ್ಟ್ ಆಯಿತು. ಇದರ ಒಂದು ಉದ್ದ ಶೇಪ್ ಸೆಲೆಕ್ಟ್ ಮಾಡ್ಕೊಂಡು ಆನಂತರ ನಾವು ಏನು ಮಾಡ್ಕೊಂಡು ಇಲ್ಲಿ ತೊಗೊಂಬಂದು ಇದನ್ನ ಹೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಿಲ್ಲ ಇದನ್ನ ಹೈಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಇದನ್ನ ಕಡೆ ಈ ರೀತಿ ಜೂಮ್ ಮಾಡ್ಕೊಂಡು ಇನ್ನು ಪೂರ ಹೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೂರ ಹೈಟ್ ಮಾಡ್ಕೊಂಡು ಪ್ಲೀಸ್ ಇದ್ರ ಮೇಲೆ ಕ್ಲಿಕ್ ಆಯಿತು. ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ರೋಟೇಟ್ ಮಾಡ್ಕೊಳ್ಳಿ, ಇಟ್ಟು ಜೂಮ್ ಮಾಡ್ಕೊಂಡು ಇಲ್ಲಿ ರೋಟೇಟ್ ಮಾಡ್ತಾ ನೋಡ್ಕೊಳ್ಳಿ. ಇಷ್ಟು ರೋಟೇಟ್ ಮಾಡ್ಕೊಳ್ಳಿ ಮತ್ತೆ ಜೂಮ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಈ ಕಡೆ ಒಂದು ಸ್ವಲ್ಪ ಸರ್ಸ್ಕೊಳ್ಳಿ ಇದನ್ನ ಪ್ಲೀಸ್. ಇದು ಸರ್ಸೋದು ಒಂದು ಸ್ವಲ್ಪ ಹೋಗಾಯ್ತು ಸರ್ಸಬೇಕು, ಯಾಕಂದ್ರೆ ನಮ್ಗೆ ಇದನ್ನ ಮಾಡಕ್ಕೆ ಬರಲ್ಲ. ಇಟ್ಟು ದೊಡ್ಡ ಮಾಡ್ಕೊಂಡು 6 ಸರ್ಸ್ಕೊಳ್ಳಿ ಸರ್ಸ್ಕೊಂಡು ಆನಂತರ ಇದನ್ನ ಸಾನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಿಲ್ಲ ಸರ್ಸ್ಕೊಳ್ಳಿ ಆನಂತರ ಇದನ್ನ ಸಾನ್ ಮಾಡ್ಕೊಳ್ಳಿ. ಆಗಿದೆ ಚಿಕ್ಕದು ಮಾಡ್ಕೊಂಡು ತರ ಮೇಲೆ ನೋಡಿ ಸೆಂಟರ್ ಆಪ್ಷನ್ಸ್ ಒಳಗೆ ಎರಡನೇ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಂಡು ಇನ್ನೊಂದು ಗೆರೆ ಅದನ್ನು ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಂಡು ಇದನ್ನು ಸರ್ಸ್ಕೊಂಡು ಇಲ್ಲಿ ಗೆರೆ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಎಷ್ಟು ಗೆರೆ ಇಟ್ಕೊಳ್ಳಿ ಇದನ್ನ ನೋಡ್ಕೊಳ್ಳಿ ಪ್ಲೀಸ್. ಒಂದು ಸ್ವಲ್ಪ ದೊಡ್ಡದೈತದ
ಓಕೆ ಸೇಮ್ ಐತೆ ಫ್ರೆಂಡ್ಸ್. ಸೇಮ್ ಆದರೆ ಒಂದು ಸ್ವಲ್ಪ ಇದ್ರ ಮೇಲೆ ಕ್ಲಿಕ್ ಆಯಿತು ಪ್ಲೀಸ್. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಇದನ್ನ ಜೂಮ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಇದು ಐತಲ್ಲ ಅದಕ್ಕೋಸ್ಕರ ಅದನ್ನ ಒಂದು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಓಕೆ ಕರೆಕ್ಟ್ ಆಯ್ತು ಫ್ರೆಂಡ್ಸ್. ನಾವು ಎಲ್ಲಿ ಇಟ್ಕೊಂಡಿದ್ದೀವಲ್ಲ ಅಲ್ಲಿ ಕರೆಕ್ಟ್ ಆಯಿತು, ಸಟ್ ಆಯಿತು. ಈಗೇನಿಲ್ಲ ಎಲ್ಲ ಕರೆಕ್ಟಾಗಿ ಆದ್ರೆ ನಾವಿನ್ನು ಇದು ಬರ್ಕೊಂಡಿದ್ದ ಕರೆಕ್ಟಾಗಿ ಸಟ್ ಐತಿ ಫ್ರೆಂಡ್ಸ್. ಮತ್ತೇನಿಲ್ಲ ನಾವು ಸ್ವಲ್ಪ ಮೇಲೆ ಸರಿಸ್ಕೊಳ್ಳಿ, ಸೆಂಟ್ರ್ ಇಟ್ಕೊಳ್ಳಿ. ಓಕೆ ಓಕೆ ಒಂದು ಸ್ವಲ್ಪ ಇನ್ನೊಂದು ಚೂರು ಮೇಲೆ ಎತ್ಕೊಳ್ಳಿ ಪ್ಲೀಸ್. ಈ ಫೋಟೋ ಮೇಲೆ ಕ್ಲಿಕ್ ಆಯಿತು. ಈಗ ಒಂದು ಸ್ವಲ್ಪ ಎಲ್ಲರೂ ನಿಮಗೂ ಸಮಸ್ಯೆ ಹಾಕೋ ಒಂದು ಸ್ವಲ್ಪ ನೋಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ಇಷ್ಟ ಆಯಿತು. ಇಷ್ಟಾದ್ರೆ ನಾವು ಏನಕ್ಕೈತಿ ಇದು ನಮ್ಮ ಫೋಟೋ ಅನ್ನೋದು ಒಂದು ಸ್ವಲ್ಪ ಮೇಲೆ ಸರಿಸ್ಕೋಬೇಕಾಗೈತಿ. ಅದು ನೆಲ ಮುಚ್ಚಿದ್ದು ಅದಕ್ಕೋಸ್ಕರ ಇಷ್ಟು ಸರಿಸ್ಕೊಂಡು ಕರೆಕ್ಟ್ ಆಯಿತು. ಕರೆಕ್ಟಾಗಿ ಇದು ಬ್ಲ್ಯಾಕ್ ಕಲರ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಕೈ ಇದೇನೈತಿಲ್ಲ ಅದ್ರ ಕರೆಕ್ಟಾಗಿ ಆಗ್ಬೇಕು. ಅದಕ್ಕೋಸ್ಕರ ನಾವು ಏನಕ್ಕೈತಿ ನೋಡ್ಕೊಳ್ಳಿ, ಇನ್ನೊಂದು ಚೂರು ದೊಡ್ಡದು ಮಾಡ್ಕೊಳ್ಳಿ. ಓಕೆ ಇಷ್ಟು ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿ ಇನ್ನು. ಓಕೆ ಇದೇನೈತಿಲ್ಲ ನಮ್ಮದು ಇದು ಬ್ಲ್ಯಾಕ್ ಕಲರ್ದು ಕರೆಕ್ಟ್ ಆಯಿತು. ಇನ್ನೇನಿಲ್ಲ ಜಸ್ಟ್ ನಾವು ದಾದಾತೆ ಬರ್ಕೊಳ್ಬೇಕಾಗಿತ್ತು ಇಷ್ಟ ಫ್ರೆಂಡ್ಸ್. ಮತ್ತೇನಿಲ್ಲ ಇದ್ರ ಕೆಲಸ. ಜಸ್ಟ್ ನೋಡ್ಕೊಳ್ಳಿ ಇನ್ನೊಂದು ಈ ಸಿವು ಅಂತೇಳಿ ನಾವು ಬರ್ದಂತೈತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಡು ಸೆಂಟರ್ ಸಹ ಹೋಗಿ ಅಲ್ಲೇ ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಇದನ್ನ ವಾಪಸ್ಸು ಡುಪ್ಲಿಕೇಟ್ ಮಾಡ್ಕೊಂಡು ಇಲ್ಲಿ ತೊಗೊಂಬರೋಣ ಇದ್ರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿವು ಅಂತೇಳಿ ಬರ್ದೈತಲ್ಲ ಈಗ ಕ್ಲಿಕ್ ಮಾಡಿದ್ವು ಅದ್ರ ಮೇಲೆ ಡಬಲ್ ಸಲ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಡಬಲ್ ಸಲ ಒತ್ತಿಬಿಟ್ರೆ ಏನಾಕೈತಿ ಇದು ನಳ್ಕಿಸ್ಕೊಳ್ಳಿ. ಇದು ನಳ್ಕಿಸ್ಕೊಂಡು ದೊಡ್ಡ ಡಿ ಬರ್ಕೊಳ್ಳಿ, ದೊಡ್ಡ ಎ ಬರ್ಕೊಳ್ಳಿ, ದೊಡ್ಡ ಇ ದೊಡ್ಡ ಡಿ ದೊಡ್ಡ ಎ ದಾದಾತೆ ಬರ್ಕೊಳ್ಳಿ ದೊಡ್ಡ ಅಕ್ಷರನ. ಆನಂತರ ಬಲಗಡೆ ಸರ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಆನಂತರ ನಾವು ಫಾಂಟ್ಸು ಚೇಂಜ್ ಮಾಡೋಣ. ಫಾಂಟ್ಸ್ ಯಾವ ರೀತಿ ಚೇಂಜ್ ಮಾಡ್ಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇ ಸೇ ಆಲ್ಸೋ ಒಳಗೆ ನಾವು ಏನಕ್ಕೈತಿ ನಾವು ಹಾಕಿದಂಥ ಫಾಂಟ್ಸ್ ಐತಿ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು. ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಫೋಟೋ ಇನ್ನೊಂದು ಸ್ವಲ್ಪ ಈ ಕಡೆ ಸಾರಿಸ್ಕೊಳ್ಳಿ ಫ್ರೆಂಡ್ಸ್. ದಾದಾತೆ ಐತಲ್ಲ ಅದೊಂದು ಸ್ವಲ್ಪ ಮೇಲೆ ಏರ್ಸ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಇಟ್ಕೊಳ್ಳಿ. ಇದು ನಮ್ಮ ಫೋಟೋ ಹಿಂದ್ಗಡೆ ಹೋಗೋ ಥರ ಮಾಡ್ಕೊಳ್ಳಿ. ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೂವ್ ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಫೋಟೋ ಹಿಂದ್ಗಡೆ ಹೋಗೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಫೋರತ್ ಹಿಂದ್ಗಡೆ ಹೋಯ್ತು. ಅದ್ರ ಮ್ಯಾಪ್ ಅಷ್ಟೇ ಮಾತು ಏರೋ ಮಾರ್ಕ್ ಮೇಲೆ ಕುಂತೈತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಬಂತದ ಬಂದ್ಕೊಂಡು ನಾವು ಏನಕ್ಕೈತಿ ತಾರ ತೆಗೆದು ನೋಡ್ಕೊಳ್ಳಿ. ಮತ್ತೆ ಕಲರ್ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಕಲರ್ ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಿವು ಆಲ್ಸ್ ಮ್ಯಾಗ ನಾವು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಇದೇನೈತಿಲ್ಲ ಫ್ರೆಂಡ್ಸ್ ದಾದಾ ಐತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ದು ಯಾವ್ದು ಬೇಕು ಎಲ್ಲೋ ಕಲರ್ ಸೆಲೆಕ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ಸ್ ಅನ್ನೋದು ಚೇಂಜ್ ಮಾಡ್ಕೊಂಡು ಕಲರ್ ಚೇಂಜ್ ಯಾವ ರೀತಿ ಇದೆ ಎಡಗಡೆ ಸೈಡ್ ತಾರ ತೆಗಡೆ ಎಲ್ಲ ಥರ ಇದ್ದಂಥ ಒಂದು ಗಾಲಿ ಇತ್ತಲ್ಲ ಗಾಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಮಗೆ ಏನು ಬೇಕು ಎಲ್ಲೋ ಕಲರ್ ಬೇಕು, ಎಲ್ಲೋ ಕಲರ್ ಫುಲ್ ಎಲ್ಲೋ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆನಂತರ ಇಲ್ಲಿ ನಡುವಿನೊಂದು ಜಕ್ಕೊಂಡೆ ಫುಲ್ ಎಲ್ಲೋ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಆದ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಾರ ಮೇಲೆ ರೈಟ್ ಮಾರ್ಕ್ ಅಲ್ಲ ಇಲ್ಲಿ ದಟ್ಟ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಇದ್ರದ್ದು ಕೆಲಸ ಮುಗಿತು ಫ್ರೆಂಡ್ಸ್. ಆಯ್ತಾ ಈಚೆ ಕಡೆ ಅಕ್ಷರ ಇನ್ನೊಂದು ಸ್ವಲ್ಪ ಸರ್ಸ್ಕೊಳ್ಳಿಟ್ಟೆ. ಓಕೆ ಇಷ್ಟ ಆಯಿತು. ಇನ್ನೊಂದು ಚೂರು ತಳ ಸರ್ಸ್ಕೊಳ್ಳಿ. ಓಕೆ ಇಷ್ಟಾಗಿ ಕೆಲಸ ಮುಗಿತಿರ್ತದೆ. ಇದ್ರದ್ದು ಆದ್ಕೊಂಡು ನಾವು ಏನು ಮಾಡ್ಕೋಬೇಕು ಈಚೆ ಕಡೆ ಹಾಕಿದ್ದಿಲ್ಲ ಬರ್ದಂಥವು ಇವನು ಅದನ್ನು ಏನು ಮಾಡ್ಕೊಂಡು ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಂಡು ಆದ ನಂತರ ಈ ಥರ ತೆಗೆದು ನೋಡ್ಕೊಳ್ಳಿ. ಫಸ್ಟ್ನೇದು ಗುಂಡ್ಲೆ ಐತೆ ಅದ್ರ ಬಾಜು ಕಟ್ಟಿ ಐತೆ ಆನ ಬಾಜು ಹಾಕಿ ಟೆಕ್ಸ್ಟ್ ಬರಲಿಕ್ಕೆ ಅದ್ರ ಬಾಜು ಸ್ಟಿಕರ್ಸ್ ಅನ್ನೋದು ಗುಂಡ್ಲೆ ಬಿಟ್ಟು ಎರಡನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಇಲ್ಲಿ ಏನು ಮಾಡ್ಕೊಳ್ಳಿ ಈ ರೀತಿ ಪಿ ಎನ್ ಜಿ ಹೋಗಿ ಬರ್ತಾವೆ ನಿಮಗೆ. ಇಲ್ಲಿ ಬಲಗಡೆ ಸರ್ ತಾರ ಮೇಲ್ಗಡೆ ಸರ್ಚ್ ಆಪ್ಷನ್ಸ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಲವ್ ಪಿ ಎನ್ ಜಿ ಐತೆ ಸರ್ಚ್ ಮಾಡ್ಕೊಳ್ಳಿ. ಲವ್ ಪಿ ಎನ್ ಜಿ ಸರ್ಚ್ ಮಾಡ್ಕೊಬಿಟ್ಟು ಇಲ್ಲಿ ತಾರ ಮೇಲೆ ಬಂತು ನೋಡ್ಕೊ ಫ್ರೆಂಡ್ಸ್. ಎರಡನೇ ಪಿ ಎನ್ ಜಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಬರ್ದಂಥದ್ದು ಬೇಕೈತೆ ಇಲ್ಲ ಅದಕ್ಕಾಗಿ ಇಲ್ಲಿ ಒಂದು ತೊಗೊಂಡಿ ಇಲ್ಲೊಂದು ಆನಂತರ ಇಷ್ಟು ಇಟ್ಕೊಳ್ಳಿ. ಇಟ್ಟು ಇಟ್ಕೊಂಡು ಅದಾದ ನಂತರ ನೀವು ಏನಾರು ಬರ್ಕೋತ ಬರ್ಕೋಬೋದು. ಎಲ್ಲರ ಸ್ವಿಗ್ಗಿ ಎಷ್ಟು ಹಾಕ್ತೀನಿ ಸ್ವಿಗ್ಗಿ ಎಷ್ಟು ಹಾಕ್ತೀನಿ ಅಂದ್ರೆ ಇದು ಮಾಡ್ಕೋಬೋದು. ಇಷ್ಟು ಇಟ್ಕೊಳ್ಳಿ. ಇಟ್ಟು ಇಟ್ಕೊಂಡು ಹಾಕೊಂಡು ಮತ್ತೆ ಸ್ಕ್ರೀನ್ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಸ್ಟಿಕರ್ಸ್ ಮೇಲೆ ಹೋಗಿ ಮತ್ತೆ ಏನು ಮಾಡ್ಕೊಳ್ಳೋ ನಮ್ಗೆ ಏನಾರು ಚಾಟಿಂಗ್ ಬೇಕಾ ಚಾಟಿಂಗ್ದು ಏನಾರು ಇವು ಬರ್ತಾರಲ್ಲ ಫ್ರೆಂಡ್ಸ್ ಅವ್ನು ಏನಾರು ಹಾಕ್ಬೇಕಂದ್ರೆ ಬಲಗಡೆ ಸರ್ ತಾರ ಮೇಲ್ಗಡೆ ಮತ್ತೆ ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಆದ ನಂತರ ಇನ್ಸ್ಟಾ ಅಂತ ಸರ್ಚ್ ಮಾಡ್ಕೊಳ್ಳಿ. ಇನ್ಸ್ಟಾ ಸರ್ಚ್ ಮಾಡಿದ್ದು ನೋಡಿ ಆ ಸರ್ಚ್ ಮಾಡ್ಕೊಬಿಟ್ಟೆ ಇಲ್ಲಿ ನಮಗೆ ಏನು ಬರ್ತೈತಿ ಟೈಪಿಂಗ್ ಅದು ಮಾಡಿದ್ದು ಅವು ಬರ್ತಾವೆ ಫ್ರೆಂಡ್ಸ್. ತೋರಿಸ್ತೀನಿ ಸ್ವಲ್ಪ ಲೋಡಿಂಗ್ ತೊಗೊಳೈತಿ. ಟೈಪಿಂಗ್ ಇದು ಅವು ಮೆಸೇಜ್ ಮಾಡಿದ್ದು ಇವು ಬರ್ತಾವೆ ಫ್ರೆಂಡ್ಸ್. ಈ ಜಸ್ಟ್ ಮೆಸೇಜ್ ಮಾಡಿದಂಥವು ಇನ್ಸ್ಟಾದ ಅವು ಬರ್ತಾವೆ ಎಲ್ಲ ಲೋಗೋಸ್ ಬರ್ತಾವೆ ಇಲ್ಲಿ. ಅದು ಮೆಸೇಜ್ ಮಾಡಿದ್ದು ಇವು ಬರ್ತಾವೆ ಫ್ರೆಂಡ್ಸ್. ಈಗ ಒಂದು ಥರ ಸ್ಕ್ರೀನ್ಶಾಟ್ ಥರ ಬರ್ತಾವೆ. ಅವನು ತೊಗೊಂಡು ಹೋಗಿ ಅಲ್ಲಿ ಇಟ್ಬಿಡೋಣ ಬರೋಬ್ಬರಾಕೈತಿ. ಈಗ ಒಂದು ಚೂರು ದೂರ ಇರ್ತಾವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲ ಥರಂಥದ್ದು ಇದಿಲ್ಲ ನನಗಿಲ್ಲ. ಎಲ್ಲ ಥರಂಥದ್ದು ನಮಗೆ ಇಲ್ಲೆಲ್ಲ ಲೋಗೋಸ್ ಬರ್ತಾವೆ. ನಾವು ಯಾವ್ದು ಬೇಕು ಅವ್ನು ಹೋಗಿ ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲ ಯಾವ ಥರ ಇರೋದಿಲ್ಲ ಆ ಥರ ಹೋಗಿ ನಾವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದೇ ಥರನೇ ಇಲ್ಲಿ ಎಲ್ಲ ವರ್ಕು ಒಂದು ಸ್ವಲ್ಪ ಮೆಸೇಜ್ ಬರ್ತಾ ಇಲ್ಲ ಅದ ಎಲ್ಲಿದೆ ಗೊತ್ತು ಆಗ್ತಾ ಇಲ್ಲ ಅಂಥೇಳಿ. ಯಾಕೋ ನೆಟ್ವರ್ಕ್ ಒಂದು ಸ್ವಲ್ಪ ಸ್ಲೋ ಭಾಳ ಇದೆ ಅದಕ್ಕೋಸ್ಕರ ಲೋಡಿಂಗ್ ತೊಗೊಳ್ತೀವಿ. ದಡ ಓಪನ್ ಆಗ್ತಾ ಇಲ್ಲ. ಓಪನ್ ಆಗ್ತಾಯಿಲ್ಲ ಫ್ರೆಂಡ್ಸು. ಹಂಗೆ ಮುಂದೆ ತಳಗಡೆ ಇರ್ತಾವೆ ಒಂದು ಸ್ವಲ್ಪ ನೋಡ್ಕೊಂಡು. ಓಪನ್ ಆಯಿತು ಫ್ರೆಂಡ್ಸ್. ಮತ್ತು ಓಪನ್ ಆದರೆ ಹಂಗೆ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಹಾಕ್ತೀನಿ. ಬೇಕಾದ್ರೆ ಇಲ್ಲ ಫ್ರೆಂಡ್ಸಾಗಿ ತೋರಿಸ್ತೀನಿ. ಇದೊಂದು ತೊಗೊಂಡು ಅದನ್ನು ಹುಡುಕ್ಯಾಡ್ಕೊತ ಹೊರ ಸಿಗೋದಿಲ್ಲದ. ಇಲ್ಲೇ ಒಂದು ಮೆಸೇಜ್ ಮಾಡಿದಂಥ ಟೈಪಿಂಗ್ಸ್ ಐತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಕ್ಲಿಕ್ ಮಾಡ್ಕೊಂಡು ಅದು ಬಂದು ಫ್ರೆಂಡ್ಸ್ ಇಲ್ಲಿ ಬಂದರೆ ಇಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ದಂಡಿಗೆ ತಳಗಡೆ.
ಇಷ್ಟು ಇಟ್ಕೊಂಡು ಇದನ್ನೇನು ಮಾಡ್ಕೊಳ್ಳೋ ಮಬ್ಬು ಕಲರ್ ಒಳಗೆ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಇಷ್ಟು ಇಟ್ಕೊಂಡು ಈ ತಾರತಗಡಿ ಒಂದು ಗೆರಿಗೆ ಬಂದೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರತಗಡಿ ಒಂದು ಗೆರಿಗೆ 100% ಗೆರಿಗೆ ಅದು ಮಬ್ ಮಾಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ. ಇಲ್ಲಿ ಗೊತ್ತಾಗಲ್ಲ ಫ್ರೆಂಡ್ಸ್, ಈ ರೀತಿ ಮಬ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೀವು ಫುಲ್ ಕಟ್ಕೋಬೇಕಂದ್ರೆ ಫುಲ್ ಕಟ್ಕ ಇಟ್ಕೋಬೋದು. ನಿಮ್ಗೆ ಬೇಕಾದ್ರೆ ಬೇಡಪ್ಪ ನಮ್ಗೆ ಒಂದು ಸ್ವಲ್ಪ ಮಬ್ಬ ಬೇಕಂದ್ರೆ ಮಬ್ಬು ಇಟ್ಕೋಬೋದು ಫ್ರೆಂಡ್ಸ್. ಗೊತ್ತಾಯ್ತು ಇಷ್ಟು ಇಟ್ಕೊಳ್ಳಿ, ಮಬ್ಬು ಇಟ್ಕೋತೀನಿ ನಾನು. ಇಷ್ಟು ಇಟ್ಕೊಂಡು ಅದು ಸೆಲೆಕ್ಟ್ ಆಯಿತು ಅಂತ ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಹೊಳ್ಳಿ ಸ್ಟಿಕರ್ಸ್ ಮೇಲೆ ಕ್ಲಿಕ್ ಆದ ನಂತರ ನಮ್ಗೆ ಏನಾಕೈತಿ ಒಂದು ಗುಲಾಬಿ ಹೂವು ಬೇಕಾಗ್ತದೆ ಫ್ರೆಂಡ್ಸ್. ಗುಲಾಬಿ ಹೂವು ಇಲ್ಲಿ ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗುಲಾಬಿ ಸರ್ಚ್ ಮಾಡಿ ನಡೀತೈತಿ. ಇಲ್ಲ ಏನಾಕೈತಿ ನಾನು ಲವ್ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇ ಒಂದು ಯಾವ್ದಾರು ತೊಗೋತೀನಿ ಫ್ರೆಂಡ್ಸ್. ಒಂದು ಲವ್ದು ಒಂದು ರೋಜ್ ತೊಗೋತೀನಿ. ಮನೆ ಸಿಕ್ಕಿದ್ದು ಗುರು ಅದನ್ನೆಲ್ಲ ನಾನು ಕ್ರಿಯೇಟ್ ಮಾಡಿ ನೋಡೋದಾಗ ಇದ್ದು, ಬಟ್ ಈಗ ಸಿಗ್ತಾ ಇಲ್ಲ ಅದು ಏನು ಸರ್ಚ್ ಮಾಡಿದ್ದು. ಬಟ್ ನೋಡ್ಕೊಂಡು ಫ್ರೆಂಡ್ಸ್ ಈ ರೀತಿ ಎಲ್ಲ ಗುಲಾಬಿ ಹೂವು ಎಲ್ಲ ನಮ್ಗೆ ಸಿಗ್ತಾ ಇದ್ದವು. ಇದೊಂದು ಗುಲಾಬಿ ಹೂವು ತೊಗೋತೀನಿ ನಾನು. ಇವತ್ತು ಡಾಟಾ ಯಾಕೋ ಫುಲ್ ಸ್ಲೋ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಏನೋ ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ಬಂತು ಫ್ರೆಂಡ್ಸ, ನೆಟ್ವರ್ಕ್ ಕೊಟ್ಟ ಇಲ್ಲ ಗುರು. ಇದು ಒಂದು ಪೇಜ್ ಆನ್ ಆಗ್ತಾ ಇಲ್ಲ ಇದೀಗ ಅದು. ಇಷ್ಟಿರಲಿ. ಓಕೆ ಆಯ್ತು ಫ್ರೆಂಡ್ಸ, ಜಸ್ಟ್ ನೋಡ್ಕೊಳ್ಳಿ ಈ ರೀತಿ ಆಯಿತು. ಈ ರೀತಿ ಹಾಕೊಂಡು ತಳಗಡೆ ನಾನು ಎಲ್ಲ ಸಿಂಪಲ್ಸ್ ಒಳಗೆ ಬರ್ಕೋತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಇಲ್ಲೇ ಸಿಗ್ತಾವೆ. ಪಿಕ್ಸಾರ್ಟ್ದಲ್ಲಿ ನಮಗೆ ಎಲ್ಲ A to Z ಎಡಿಟ್ ಆಗ್ತಾ ಇರ್ತೈತಿ. ಅದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು, ಒಂದು ಸ್ವಲ್ಪ ಇಲ್ಲೇ ಎಲ್ಲ ಸ್ಟಿಕರ್ಸ್ ಒಳಗೆ ಹೋಗಿ ನಮ್ಮ ಸರ್ಚ್ ಮಾಡಿ ಎಲ್ಲ ನಾವು ಇಲ್ಲಿ ಹಾಕೋಬೋದು. ಆನಂತರ ನಮ್ಮ ಲೋಗೋ ಯಾವ ರೀತಿ ಹಾಕೋಬೇಕಂತ ತರತಾಗ ನೋಡ್ಕೊ ಫ್ರೆಂಡ್ಸ್. ಟೆಕ್ಸ್ಟ್ ಮೇಲೆ ಹೋಗಿ ನಾವೇನು ಮಾಡ್ಕೊಳ್ಳಿ ಫ್ರೆಂಡ್ಸ, ತಂಗಾಳಿ ಎಡಿಟ್ ಬರ್ಕೋತೀನಿ ಫ್ರೆಂಡ್ಸ್. ತಂಗಾಳಿ ಎಡಿಟ್ ಕನ್ನಡತೆ ಬರ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ತರತಾಗ ನೋಡ್ಕೊ ಫ್ರೆಂಡ್ಸ್. ಫಸ್ಟಿಗೆ ಸೇ ಆಲ್ಸ್ ಅಂತೇಳಿ ಒಂದು ಗುಲಾಬಿ ಕಲರ್ ಪಟ್ಟಿ ನೋಡ್ಕೊಳ್ಳಿ ಎಡಗಡೆ ಸೈಡ್ ತರತಾಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಾಂಟ್ಸ್ಗಳು ನಾವು ಯಾವ ಬೇಕಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದೊಂದು ಫಾಂಟ್ ಸೆಲೆಕ್ಟ್ ಮಾಡ್ತೀನಿ, ತರತಾಗಡೆ ಹಾಕ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ ನೋಡ್ಕೊಳ್ಳಿ. ಇಲ್ಲಿ ತಾರತಗಡೆ ಹಾಕಿನಿ ಫ್ರೆಂಡ್ಸ್. ತಾರತಗಡೆ ಹಾಕಿ ಇಲ್ಲಿ ತಾರತ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲ್ಗಡೆ ಸರ್ ತಾರತಗಡೆ ಒಂದು ದಂಡಿದ್ರ ಮೇಲೆ ನಾನು ತೋರ್ಸತ್ತೀನಿ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟಿ ಬಜ್ಕೋದ್ರ ಮೇಲೆ. ಆನಂತರ ಇಲ್ಲಿ ಫಸ್ಟ್ನಿಗೆ ಗೆರಿ ಹಾಕೊಂಡ್ರೆ ಅಕ್ಷರ ಒಂದು ಬಿಟ್ಬಿಟ್ಟು ಹೋದ ನೋಡಿ ಫ್ರೆಂಡ್ಸ್. ದೂರ ಹೋದ ಅಕ್ಷರ ಬಿಟ್ಬಿಟ್ಟು ಇಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಯಾವ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಹಾಕೊಂಡು ಏನು ಮಾಡ್ಕೊಳ್ಳಿ, ಇದನ್ನ ಒಂದು ಸ್ವಲ್ಪ ಮಬ್ಬು ಕಲರ್ ಒಳಗೆ ಮಾಡ್ಕೋತೀನಿ ಅಂದ್ರೆ ತಾರತಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವ್ನು ಎಫೆಕ್ಟ್ ಸರ್ಸ್ಕೊಳ್ಳಿ. ಸರ್ಸ್ಕೊಂಡು ಅದೇನು ಕ್ಲಿಕ್ ಮಾಡಿರಲ್ಲ ನೋಡಿ ಸೆಂಟ್ರಿಗೆ ಕ್ಲಿಕ್ ಮಾಡಿದ್ದೈತಿ. ಅದ್ರ ಮೇಲೆ ಅದ್ರ ಬಾಜುಕೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಗೆರಿ ತಗೊಳ್ಳಿ. ಗೆರಿ ತಗೊಂಡು ಇದು ನೋಡ್ಕೊಳ್ಳಿ ಈ ರೀತಿ ಮಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗೊತ್ತಾಯಿಲ್ಲ ಇಷ್ಟ ಆಯಿತು. ಮಬ್ ಕಲರ್ ಇಷ್ಟು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಇದನ್ನೇ ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟ್ ಆಗಿತ್ತು ನೋಡ್ಕೊಂಡು ಆದ ನಂತರ ಬಲಗಡೆ ಸರ್ ರೈಟ್ ಮಾರ್ಕ್ ಐತಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯಿತು. ಇನ್ನೇನು ನಮಗೆ ಎಡಿಟಿಂಗ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ ನಾವು ಮೊದಲು ನೋಡಿ ಕ್ಲಿಕ್ ಮಾಡ್ತೀನಿ. ಕರೆಕ್ಟ್ ಐತಿ. ಇಲ್ಲಿ ತಾರತಗಡಿ ಎಫೆಕ್ಟ್ ಹೊಡಿ ಅಂದಲ್ಲ, ಎಫೆಕ್ಟ್ ಸರ್ಚ್ ಹೊಡಿ. ಒಂದು ಸರ್ಚ್ ಹೊಂದೋದು ಹಾಕೋಣ. ಸೆಂಟರ್ ಆಪ್ಷನ್ಸು ಒಂದು ಬ್ರಷ್ ಥರ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೆಂಟರ್ ಆಪ್ಷನ್ಸು ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಲಗಡೆ ಸೈಡ್ ತಾರಗಡೆ ಆಪ್ಷನ್ಸ್ ಒಳಗೆ ಏನೈತಿ ಸೇಪ್ಸ್ ಅನ್ನೋದು ಲಾಸ್ಟ್ ಬಲಗಡೆ ಸೈಡ್ ಅಂದರೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಚೌಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೌಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಗೆರೆ ಅನ್ನೋದು ಎಷ್ಟು ಇಟ್ಕೋಬೇಕು ಫ್ರೆಂಡ್ಸ್, ಒಂದು 4 ಅಥವಾ 5% ಇಟ್ಕೊಳ್ಳಿ. ನಾನು 4% ಇಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅಲ್ಲಿ ಜಸ್ಟ್ ಸಣ್ಣ ರೈಟ್ ಮಾರ್ಕು. ಆನಂತರ ಇದನ್ನ ಒಂದು ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ. ಎರಡು ಬಟ್ಟಿಲಿ ಜೂಮ್ ಕಡಿಮೆ ಮಾಡ್ಕೊಂಡು ಒಂದು ಮೂಲಿಂದ ಹಿಡಿದು ಈ ರೀತಿ ಗೆರಿ ಜಕ್ಕೊಂಡು ಬನ್ನಿ ಫ್ರೆಂಡ್ಸ್. ಅದು ಬೋರ್ಡರ್ ಹಾಕಲಿಕ್ಕೆ ಚಂದ ಸೂಕಿ ಕನ್ನಲಿಕ್ಕೆ ಬೋರ್ಡರ್ ಚೆನ್ನಾಗಿ ಬರ್ತೈತೆ. ಅದಕ್ಕೋಸ್ಕರ ಹೇಳ್ತೀನಿ. ಇದು ಬೋರ್ಡರ್ ಹಾಕಲು ಕೆಲವು ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳಿದ್ರು ಇದನ್ನೆಲ್ಲ ಪರ್ಫೆಕ್ಟಾಗಿ ತಿಳ್ಕೊಬೇಕಂದ್ರೆ ಎಲ್ಲ ಗೊತ್ತಾಗಿತ್ತು ಫ್ರೆಂಡ್ಸ್. ಒಂದು ವಿಡಿಯೋದಾಗ ಅದು ಕಂಪ್ಲೀಟಾಗಿ ಅದನ್ನು ನಿಮ್ಮನ್ನು ಮೇನ್ ಇಲ್ಲ ಫ್ರೆಂಡ್ಸ್. ಒಂದು ಟಿಪ್ಸ್ ನಮ್ಗೆ ಯಾವ್ದು ಬೇಕಾಗಿರ್ತೈತೆ ಅದು ಒಂದು ಸಿಕ್ಕರೆ ಸಾಕಾಗಿರ್ತೈತೆ ನಮಗೆ. ಅದಕ್ಕೋಸ್ಕರ ನಾವು ಒಂದು ವಿಡಿಯೋದಾಗ ಒಂದು ಟಿಪ್ಸ್ ಸಿಗ್ತೈತಿ, ಒಂದು ವಿಡಿಯೋದಾಗ ಒಂದು ಟಿಪ್ಸ್ ಸಿಗ್ತೈತಿ. ಆನಂತರ ಇದೆಲ್ಲ ಬೋರ್ಡರ್ ಕರೆಕ್ಟ್ ಆಯಿತು ಫ್ರೆಂಡ್ಸ್. ಒಂದು ಟಿಪ್ಸ್ ಸಿಕ್ಕಲ್ಲ ಸಾಕಲ್ಲ, ಮತ್ತು ಮುಂದಿನ ವಿಡಿಯೋದಾಗ ಮತ್ತೊಂದು ಟಿಪ್ಸ್ ಇರ್ತೈತಿ. ನಮಗೇನು ತೊಂದರೆ ಇಲ್ಲ, ಮತ್ತು ಎಡಿಟಿಂಗ್ ಚೆನ್ನಾಗಿ ಆಗ್ತಿರುತ್ತೆ. ಅದಕ್ಕೋಸ್ಕರ ಬಲ್ಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ್ರೂ ಬಲ್ಗಡೆ ಸೈಡ್ ಸೇರ್ ಆಪ್ಷನ್ಸ್ ಐತಿ ತರ ಮೇಲ್ಗಡೆ. ಅದ್ರ ತಳಗಡೆ ಒಂದು ಏರೋ ಮಾರ್ಕ್ ಐತಿ ಡೌನ್ಲೋಡ್ ಚಿಹ್ನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ನಮ್ಮ ಗ್ಯಾಲರಿ ಡೌನ್ಲೋಡ್ ಆಯಿತು. ಓಕೆ ಗ್ಯಾಲರಿ ಡೌನ್ಲೋಡ್ ಆಯಿತು. ಗ್ಯಾಲರಿ ಬನ್ನಿ. ಗ್ಯಾಲರಿ ಬಂದು ನಾವೇನು ಮಾಡ್ಕೊಳ್ಳೋಣ, ಇಲ್ಲಿ ಫಸ್ಟಿಗೆ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ ಫ್ರೆಂಡ್ಸ್, ನಾನು ಮೊದಲು ನಿಮಗೆ ಡೆಮೋ ಮಾಡೋದು ಇದು ಫ್ರೆಂಡ್ಸ್. ಡೆಮೋ ಮಾಡಿದ್ದು ಆನಂತರ ಇದು ನಿಮಗೆ ತೋರಿಸ್ಕೊಟ್ಟದ್ದು ಫ್ರೆಂಡ್ಸ್. ಆಯ್ತಲ್ಲ, ನಿಮಗೆಲ್ಲ ಸಿಕ್ಕಂಗೆ ಎಲ್ಲ ಅರ್ಥ ಆದಂಗೆ ಆಯಿತು ಫ್ರೆಂಡ್ಸ್. ಈಗ ಏನು ಮಾಡ್ಕೊಳ್ಳೋಣ, ಅಪ್ಲಿಕೇಶನ್ ಸಿಗಬೇಕಲ್ಲ. ನಾನು ಟೆಲಿಗ್ರಾಮ್ ಚಾನಲ್ಗೆ ಬರಬೇಕೈತಿ. ನಾನು ಟೆಲಿಗ್ರಾಮ್ಗೆ ಯಾವ ರೀತಿ ಬರೋದು ಫ್ರೆಂಡ್ಸ್, ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ನೇ ಲಿಂಕ್ ಐತಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಒಂದೊಂದು ಸರಿ ಕ್ರೋಮ್ನಲ್ಲಿ ಇರೋ ರೀತಿ ತೋರಿಸ್ತಾರೆ. ಆ ಟೈಮ್ದಾಗ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಂಡು ಸರ್ಚ್ ಆಪ್ಷನ್ಸ್ ಒಳಗೆ ಬಂದು ಇಲ್ಲೇ ಮಾಡ್ಕೋಬೇಕು ತಂಗಾಳಿ ಎಡಿಟ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ನಾನು ತಂಗಾಳಿ ಎಡಿಟ್ ಅಟ ಮಾಡ್ಕೊಳ್ಳಿ. ಎಡಿಟಿಂಗ್ ಮಾಡೋಕೆ ಹೋಗ್ಬಿಡಿ. ಎಡಿಟಿಂಗ್ ಕಮೆಂಟ್ ಆಗಿ ಅವು ಬರ್ತಾವೆ ಫ್ರೆಂಡ್ಸ್. ಅವ್ನೇನು ಮಾಡೋಕೆ ಹೋಗ್ಬಿಡಿ. ಈಗೇನು ಮಾಡ್ಕೊಂಡು ತಂಗಾಳಿ ಎಡಿಟ್ ಸರ್ಚ್ ಮಾಡಿಬಿಡಿ. ಏನಾಗೈತಿ ಬ್ಲ್ಯಾಕ್ ಕಲರ್ ಡಿಪ್ ಇದು ಫಸ್ಟಿಗೆ ಬರ್ತದೆ. 9150 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನಾಗೈತಿ ಲಾಸ್ಟಿಗೆ ಜಾಯ್ನಿಂಗ್ ಇರೋದು ಫ್ರೆಂಡ್ಸ್. ಜಾಯ್ನ್ ಆಗಿ ನೀನೇ ವಿಡಿಯೋ ಹಾಕಿದ್ದೆ ಮನೆ ವಿಡಿಯೋ ಆದ ಫ್ರೆಂಡ್ಸ್. ಅದು ಅಂತರ ಇದು ಎಲ್ಲ ಥರ ಅಂಥದ್ದು ಏನು ಇದಿಲ್ಲ ನನಗೆಲ್ಲ ಎಲ್ಲ ಸಿಗ್ತಾವೆ ಫ್ರೆಂಡ್ಸ್. ಪಿಕ್ಸಾರ್ಟ್ ಇಲ್ಲಿ ನೋಡ್ಕೊಳ್ಳಿ. ಸೆಪ್ಟೆಂಬರ್ 29 ಪಿಕ್ಸಾರ್ಟ್ ಐತಿ ಅಂತ ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಇಷ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಅಂಗಡಿಗೆ ಧನ್ಯ ಫ್ರೆಂಡ್ಸ್. ಮುಂದೆ ಸಿಗ್ತಾ ಫ್ರೆಂಡ್ಸ್. ನೀವು ಎಡಿಟಿಂಗ್ ಯಾವ್ದು ಬೇಕಾಗುತ್ತೆ ಅಷ್ಟು ಪೇಜ್ಗಳು ನೀವು ವಿಡಿಯೋ ತಗಡೆ ಲಾಸ್ಟಿಗೆ ಇರ್ತಾವೆ. ಆಲ್ಮೀಟರ್ಸು ಲಾಸ್ಟಿಗೆ ಇರ್ತಾವೆ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಫ್ರೆಂಡ್ಸ್. ಈ ಪೇಜ್ಗಳೆಲ್ಲ ಕಳಿಸ್ಕೊಟ್ಟಿರ್ತೀನಿ. ತೊಗೊಳ್ಳಿ ಫ್ರೆಂಡ್ಸ್. ಆಯ್ತಲ್ಲ, ಥ್ಯಾಂಕ್ ಯು ಫ್ರೆಂಡ್ಸ್.